ದೇವರ ಪರಿಶುದ್ಧವಾದಂಥ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಸೇರಿ ಬಂದಂಥ ಎಲ್ಲ ಪ್ರೀತಿಯ ಸಹೋದರ ಸಹೋದರಿಯರಿಗೆ, ದೇವಜನರಿಗೆ ಯೇಸು ಕ್ರಿಸ್ತನ ನಾಮದಲ್ಲಿ ಆರಾಧನಾ ಕೂಟಕ್ಕೆ ಸ್ವಾಗತಗಳನ್ನು ತಿಳಿಸ್ತಾ ಇದ್ದೇನೆ. ವಿಶೇಷವಾಗಿ ವಿವಿಧ ಮಾಧ್ಯಮಗಳ ಮೂಲಕ ಆರಾಧನಾ ಕೂಟದಲ್ಲಿ ಈ ದಿನದಲ್ಲಿ ಭಾಗವಹಿಸಿರುವ ಪ್ರತಿಯೊಬ್ಬರನ್ನ ದೇವರ ಆಶೀರ್ವಾದ ಮಾಡಲಿ. ನಾವು ಪ್ರಾರ್ಥನೆಯೊಂದಿಗೆ ಈ ಆರಾಧನಾ ಕೂಟವನ್ನು ಪ್ರಾರಂಭಿಸುವಂಥವರಾಗಿರೋಣ. ಮಹಾಪರಿಶುದ್ಧನಾಗಿರುವಂಥ ನಮ್ಮ ಪರಲೋಕದಲ್ಲಿರುವ ತಂದೆಯಾಗಿರುವ ದೇವರೇ, ಈ ಒಳ್ಳೆಯ ಸಮಯಕ್ಕಾಗಿ ನಾವು ನಿನಗೆ ಸ್ತುತಿ, ಸ್ತೋತ್ರ, ಘನ, ಮಾನ, ಮಹಿಮೆಗಳನ್ನು ಮತ್ತೊಮ್ಮೆ ಅರ್ಪಿಸುವವರಾಗಿದ್ದೇವೆ. ಮತ್ತೊಮ್ಮೆ ನಮಗೆ ನೂತನ ವಾರವನ್ನು ಕೊಟ್ಟಿದ್ದಿ, ನೂತನ ದಿನವನ್ನು ಕೊಟ್ಟಿದ್ದಿ. ಕಳೆದ ದಿನಗಳಲ್ಲಿ, ಕಳೆದ ವಾರದಲ್ಲಿ, ಕಳೆದ ಎಲ್ಲ ಸಮಯಗಳಲ್ಲಿ ನಮ್ಮನ್ನು ಕಾದು ಕಾಪಾಡಿ ನಮಗೆ ಬೇಕಾದದ್ದನ್ನೆಲ್ಲ ಒದಗಿಸಿ ನಿನಗೆ ಸ್ತುತಿ, ಸ್ತೋತ್ರ, ಯಜ್ಞಗಳನ್ನು ಅರ್ಪಿಸುವಂತೆ ನಮಗೆ ಈ ಸಮಯದಲ್ಲಿ ತಿರುಗಿ ಅವಕಾಶ ಕೊಟ್ಟಿರುವುದಕ್ಕಾಗಿ ಸ್ತೋತ್ರ. ವಿಶೇಷವಾಗಿ ಈ ದಿನದಲ್ಲಿ ಆರಾಧನಾ ಕೂಟಕ್ಕೆ ವಿವಿಧ ಮಾಧ್ಯಮಗಳ ಮೂಲಕ ಜಾಯ್ನ್ ಆಗಿರುವಂಥ ಪ್ರತಿಯೊಬ್ಬೊಬ್ಬರನ್ನ ನೀನು ಆಶೀರ್ವಾದ ಮಾಡು. ಪ್ರತಿಯೊಬ್ಬೊಬ್ಬರನ್ನ ಈ ದಿನದಲ್ಲಿ ನೀನು ಆಶೀರ್ವದಿಸಿ ಸಂತೋಷ, ಸಮಾಧಾನ ಕೊಟ್ಟು, ಪವಿತ್ರಾತ್ಮನ ಅಭಿಷೇಕ ಕೊಟ್ಟು ಅದ್ಭುತವಾಗಿ ನಡೆಸು. ಮಾತ್ರವಲ್ಲ, ನಿನ್ನನ್ನು ಹಾಡಿ ಸ್ತುತಿಸಿ ಆರಾಧಿಸುವುದಕ್ಕೆ ಪವಿತ್ರಾತ್ಮನ ಸಹಾಯ ಕೊಡು. ಹೌದು, ಸ್ವಸ್ಥತೆಗಳು, ಬಿಡುಗಡೆಗಳು ಆರಾಧನೆಯ ಮಧ್ಯದಲ್ಲಿ ವ್ಯಾಪಿಸಲಿ. ಮಾತ್ರವಲ್ಲ, ನಿನ್ನ ವಾಕ್ಯಗಳ ಮೂಲಕ ಪ್ರತಿಯೊಬ್ಬೊಬ್ಬರನ್ನ ನೀನು ಆಶೀರ್ವಾದ ಮಾಡು. ಎಲ್ಲರಿಗೆ ಬೇಕಾದ ಆತ್ಮಿಕ ಮನವನ್ನು ಈ ದಿನದಲ್ಲಿ ದಯಪಾಲಿಸು. ನಿನ್ನ ಕರಗಳಲ್ಲಿ ಈ ಆರಾಧನಾ ಕೂಟವನ್ನು ಒಪ್ಪಿಸಿಕೊಡೋರಾಗಿದ್ದೇವೆ. ಎಲ್ಲ ಭಾಗಗಳಲ್ಲಿಯೂ ನಿನ್ನ ಪ್ರಸನ್ನತೆ, ನಿನ್ನ ಸಾನ್ನಿಧ್ಯದಿಂದ ನಮ್ಮನ್ನು ಆಶೀರ್ವಾದಿಸಿ ನಡೆಸು. ಎಲ್ಲ ಘನ, ಮಾನ, ಮಹಿಮೆ, ಸ್ತುತಿ, ಸ್ತೋತ್ರ ತಂದೆಯಾದ ದೇವರೇ ನಿನಗೆ ಅರ್ಪಿಸಿ ಯೇಸು ಕ್ರಿಸ್ತನ ಪರಿಶುದ್ಧ ನಾಮದಲ್ಲಿ ಪ್ರಾರ್ಥಿಸಿ ಹೊಂದಿಕೊಂಡಿದ್ದೇವೆ ಪರಲೋಕದ ತಂದೆಯೇ. ಆಮೆನ್, ಆಮೆನ್. ಹಲ್ಲೆಲೂಯಾ, ಹಲ್ಲೆಲೂಯಾ. ನಾವೆಲ್ಲರೂ ಸಂತೋಷದಿಂದ ಕರ್ತನ ನಾಡಿ ಸ್ತುತಿಸುವ. ನಮ್ಮ ಕರ್ತನ ಒಳ್ಳೆಯವನಾಗಿದ್ದಾನೆ. ಹಲ್ಲೆಲೂಯಾ. ಆತನ ಕೃಪೆ ಎಂದಿಗೂ ಶಾಶ್ವತವಾಗಿದೆ. ಹಲ್ಲೆಲೂಯಾ, ಆಮೆನ್, ಸ್ತೋತ್ರ. ಎಲ್ಲ ದೇಶ, ಕುಲ, ಭಾಷೆಯವರು, ತಲೆಮಾರಿಗೂ ನಮ್ಮ ಕರ್ತನ ಆರಾಧಿಸುವವರು. ಹಲ್ಲೆಲೂಯಾ, ಹಲ್ಲೆಲೂಯಾ. ಕರಗಳನ್ನು ತಟ್ಟುತ್ತಾಡುವ ಕರ್ತ, ನೀ ಒಳ್ಳೆಯವ, ನಿನ್ನ ಕೃಪೆ ಎಂದಿಗೂ ಶಾಶ್ವತ. ಹಲ್ಲೆಲೂಯಾ. ಒಳ್ಳೆಯವ, ನಿನ್ನ ಕೃಪೆ ಎಂದಿಗೂ ಶಾಶ್ವತ.
ಘನಮಾನ ಮಹಿಮೆಗಳಿಗೆ ಯೋಗ್ಯನಾದ ಕರ್ತನಾಗಿದ್ದಾನೆ. ಹಾಲೆಲೂಯ. ಆತನಿಗೆ ಸಮಾನರು ಬೇರೆ ಯಾರೂ ಇಲ್ಲ. ಹಾಲೆಲೂಯ. ಆತನು ಹಾಲೆಲೂಯ ಹಾಲೆಲೂಯ ನಮ್ಮ ಜೀವವಾಗಿರುವ ಕರ್ತನಾಗಿದ್ದಾನೆ. ಆಮೇಲೆ ನಾವೆಲ್ಲರ ಕರಗಳನ್ನು ತಟ್ಟಿ ಆಡುವ. ನನ್ನ ಆತ್ಮನಾದ, ನನ್ನ ಜೀವವಾದ, ನನ್ನ ಪ್ರಿಯನಾದ ಯೇಸುವೇ, ನನ್ನಯ ಬಲವು, ನನ್ನಯ ಗೆಲುವು ನೀನೇ ಯೇಸುವೇ. ನನ್ನಾತ್ಮನಾದ, ನನ್ನ ಜೀವವಾದ, ನನ್ನ ಪ್ರಿಯನಾದ ದೇವಾ. ನನ್ನಾತ್ಮನಾದ, ನನ್ನ ಜೀವವಾದ, ನನ್ನ ಪ್ರಿಯನಾದ ದೇವಾ. ನನ್ನಯ ಬಲವು, ನನ್ನಯ ಗೆಲುವು ನಿನ್ನಲ್ಲೇ ಯೇಸುದೇವಾ. ನನ್ನಯ ಬಲವು, ನನ್ನಯ ಬಲವು, ನನ್ನಯ ಗೆಲುವು ನಿನ್ನಲ್ಲೇ ಯೇಸುದೇವಾ. ಆರಾಧಿಸೇ ಆರಾಧಿಸೇ ನಿನ್ನ ನಾಮವ ಹಾಡುವೆ, ನಿನ್ನನ್ನೇ ಸ್ತುತಿಸುವೆ, ನಿನ್ನನ್ನೇ ಕೊಂಡಾಡುವೆ. ಆರಾಧಿಸೇ ಆರಾಧಿಸೇ ನಿನ್ನ ನಾಮವ ಹಾಡುವೆ, ನಿನ್ನನ್ನೇ ಸ್ತುತಿಸುವೆ, ನಿನ್ನನ್ನೇ ಕೊಂಡಾಡುವೆ. ನೀನೇ ನನ್ನ ಆಶ್ರಯ, ನೀನೇ ನನ್ನ ಕೋಟೆಯು, ನೀನೇ ನನ್ನ ದುರ್ಗ ದೇವಾ. ಬಲವಾದ ಬಂಡೆಯು, ಸ್ಥಿರವಾದ ಬಂಡೆಯು, ಜೀವದ ದೇವಾ. ನೀನೇ ನನ್ನ ಆಶ್ರಯ, ನೀನೇ ನನ್ನ ಕೋಟೆಯು, ನೀನೇ ನನ್ನ ದುರ್ಗ ದೇವಾ. ಬಲವಾದ ಬಂಡೆಯು, ಸ್ಥಿರವಾದ ಬಂಡೆಯು, ಜೀವದ ದೇವಾ. ಆರಾಧಿಸುವೆ ಆರಾಧಿಸುವೆ ನಿನ್ನಯ ನಾಮವ ಹಾಡುವೆ, ನಿನ್ನನ್ನೇ ಸ್ತುತಿಸುವೆ, ನಿನ್ನನ್ನೇ ಕೊಂಡಾಡುವೆ. ಆರಾಧಿಸುವೆ ಆರಾಧಿಸುವೆ ನಿನ್ನಯ ನಾಮವ ಹಾಡುವೆ, ನಿನ್ನನ್ನೇ ಸ್ತುತಿಸುವೆ, ನಿನ್ನನ್ನೇ ಕೊಂಡಾಡುವೆ. ನೀನೇ ನನ್ನೊಳ್ಳೆಯು, ನೀನೇ ನನ್ನ ಕೋಲು, ಒಳ್ಳೆಯ ಕುರುಬ ದೇವಾ. ವೈರಿಯ ಮುಂದೆ ಔತಾಣ ಮಾಡಿಸಿ ದೊಡ್ಡೆಯು, ನೀನೇ ನನ್ನ ದೊಡ್ಡೆಯು, ನೀನೇ ನನ್ನ ಕೋಲು, ಒಳ್ಳೆಯ ಕುರುಬ ದೇವಾ. ವೈರಿಯ ಮುಂದೆ ಔತಾಣ ಮಾಡಿಸಿ ನನ್ನಲೆ ಬನೆ. ಆರಾಧಿಸುವೆ ಆರಾಧಿಸುವೆ ನಿನ್ನಯ ನಾಮವ ಹಾಡುವೆ, ನಿನ್ನನ್ನೇ ಸ್ತುತಿಸುವೆ, ಆರಾಧಿಸುವೆ ಆರಾಧಿಸುವೆ ನಿನ್ನಯ ನಾಮವ ಹಾಡುವೆ, ನಿನ್ನನ್ನೇ ಸ್ತುತಿಸುವೆ, ನಿನ್ನನ್ನೇ ಕೊಂಡಾಡುವೆ. ಆರಾಧಿಸುವೆ ಆರಾಧಿಸುವೆ ನಿನ್ನಯ ನಾಮವ ಹಾಡುವೆ, ನಿನ್ನನ್ನೇ ಸ್ತುತಿಸುವೆ, ನಿನ್ನನ್ನೇ ಕೊಂಡಾಡುವೆ. ನೀನೇ ನನ್ನ ಆಶ್ರಯ, ನೀನೇ ನನ್ನ ಕೋಟೆಯು, ನೀನೇ ನನ್ನ ದುರ್ಗ ದೇವಾ. ಬಲವಾದ ಬಂಡೆಯು, ಸ್ಥಿರವಾದ ಬಂಡೆಯು, ಜೀವ ಮುಖ್ಯ ದೇವಾ. ನನ್ನ ಆಶ್ರಯ, ನೀನೇ ನನ್ನ ಆಶ್ರಯ, ನೀನೇ ನನ್ನ ಕೋಟೆಯು, ನೀನೇ ನನ್ನ ದುರ್ಗ ದೇವಾ. ಬಲವಾದ ಬಂಡೆಯು, ಸ್ಥಿರವಾದ ಬಂಡೆಯು, ಜೀವ ಮುಖ್ಯ ದೇವಾ. ಆರಾಧಿಸುವೆ ಆರಾಧಿಸುವೆ ನಿನ್ನಯ ನಾಮವ ಹಾಡುವೆ, ನಿನ್ನನ್ನೇ ಆರಾಧಿಸುವೆ ಆರಾಧಿಸುವೆ ನಿನ್ನಯ ನಾಮವ ಹಾಡುವೆ, ನಿನ್ನನ್ನೇ ಸ್ತುತಿಸುವೆ, ಕೊಂಡಾಡುವೆ. ಆರಾಧಿಸುವೆ ಆರಾಧಿಸುವೆ ನಿನ್ನಯ ನಾಮವ ಹಾಡುವೆ, ನಿನ್ನನ್ನೇ
ಜೀವವಾದ ನನ್ನ ಪ್ರಿಯನಾದ ದೇವ ನನ್ನಾತ್ಮನಾದ ನನ್ನ ಜೀವವಾದ ನನ್ನ ಪ್ರಿಯನಾದ ದೇವ ನನ್ನಾಯ ಬಲವು ನನ್ನಾಯ ಗೆಲುವು ನಿನ್ನಲ್ಲೇ ದೇವ ನನ್ನಾಯ ಬಲವು ನನ್ನಾಯ ಗೆಲುವು ನಿನ್ನಲ್ಲೇ ದೇವ ಆಶ್ರಯವಾಸನೆಯಾಗಿದ್ದಾನೆ, ನಮ್ಮ ಬಂಡೆಯು ಆತನೆಯಾಗಿದ್ದಾನೆ. ಹಾಲೆಲೂಯಾ, ಸ್ತೋತ್ರ ಯೇಸುವೇ, ಸ್ತೋತ್ರಪ್ಪ. ಹಾಲೆಲೂಯಾ, ಹಾಲೆಲೂಯಾ, ಹಾಲೆಲೂಯಾ. ಹೌದು, ಆಮೇಲೆ ನಮ್ಮ ಕರ್ತನು ಸರ್ವೋನ್ನತನಾದ ಕರ್ತನಾಗಿದ್ದಾನೆ, ಮಹಿಮೆಯ ಅರಸನು, ಪ್ರೀತಿಸುವ ತಂದೆಯೂ ಆಗಿದ್ದಾನೆ. ಆಮೇನ್, ಶ್ರಮಿಸುವ ಕರ್ತನಾಗಿದ್ದಾನೆ. ಹಾಲೆಲೂಯಾ, ಆಮೇನ್, ಹಾಲೆಲೂಯಾ. ಆತನ ಹಾಗೆ ನಮ್ಮನ್ನು ಪ್ರೀತಿಸಲು ಬೇರೆ ಯಾರೂ ಇಲ್ಲ. ಹಾಲೆಲೂಯಾ. ನಾವೆಲ್ಲರೂ ಪೂರ್ಣ ಹೃದಯದಿಂದ ಆಡುವ ಸರ್ವದಲ್ಲೂ ಉನ್ನತನೇ.
ಆರಾಧಿಸುವೆ 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 ಆತನಾಗೆ ನಮ್ಮನ್ನು ಪ್ರೀತಿಸಲು ಬೇರೆ ಯಾರೂ ಇಲ್ಲ. ಆಮೇಲೆ ಕಲ್ವಾರಿ ಕ್ರೂಜೆಯಲ್ಲಿ ಆಮೇಲೆ ತನ್ನೊಬ್ಬನೇ ಮಗನನ್ನು ನಮಗಾಗಿ ಕೊಟ್ಟಿರುವ ತಂದೆ. ಆಮೇಲೆ ಆತನ ಪ್ರೀತಿಗೆ ಸಮಾನವಾದ ಪ್ರೀತಿ ಬೇರೆ ಯಾವುದೂ ಇಲ್ಲ. ಹಾಲೆಲೂಯ ಹಾಲೆಲೂಯ. ಹೌದು, ನಮ್ಮ ಕರಗಳನ್ನು ಎತ್ತುತ್ತಾ ಆತನನ್ನು ಸ್ತುತಿಸುವ. ಹಾಲೆಲೂಯ. ಯೇಸು ಮಸೀಹ ಭರೋಸಾ ಮೇರಾ. ಹಾಲೆಲೂಯ ಎಲ್ಲರ ಕರಗಳನ್ನು ಎತ್ತಿದಾಗ ಯೇಸು ಮಸೀಹ ಭರೋಸಾ ಮೇರಾ. यीशु मसीह भरोसा मेरा, तू ही सहारा मेरा, मुश्किल समय में तू ही दिलासा, साथ रहेगा तू सदा। यीशु मसीह भरोसा मेरा, तू ही सहारा मेरा, मुश्किल समय में तू ही दिलासा, साथ रहेगा तू सदा। करुणा भलाई तेरी सदा रहेगी मुझ पर, तेरी विश्वास योग्यता देखूंगा मैं उम्र भर, मैं हाथ उठाकर गाऊंगा, यीशु तेरा नाम रहे ऊंचा, मैं हाथ उठाकर गाऊंगा, यीशु तेरा नाम रहे ऊंचा। बचाया तूने, जीवन नया है दे दिया,
ಮಾಡುವುದಕ್ಕಾಗಿ ಸ್ತೋತ್ರ ಕರ್ತನೆ. ಸ್ವಲ್ಪ ಹೊತ್ತು ಸ್ವಾಮಿ ನಿನ್ನನ್ನು ಆರಾಧಿಸಿ ನಿನ್ನನ್ನು ಸ್ತುತಿಸುವಂತೆ ನಮ್ಮನ್ನು ಬಲಪಡಿಸಿರುವುದಕ್ಕಾಗಿ ಸ್ತೋತ್ರ. ಹೌದು ಕರ್ತನೆ, ಮರಣದಿಂದ ನಮ್ಮನ್ನು ತಪ್ಪಿಸಿದ ಆತ ನೀನೇ ಅಪ್ಪ. ಎಲ್ಲ ಘನಮಾನ ಮಹಿಮೆಗಳಿಗೆ ಯೋಗ್ಯನಾದ ಕರ್ತ ನೀನೇ ಅಪ್ಪ. ನಿನ್ನ ನಾಮ ಮಾತ್ರ ಮಹಿಮೆ ಹೊಂದಬೇಕು ಅಪ್ಪ ಕರ್ತನೆ. ಅಪ್ಪ ನನ್ನಲ್ಲಿ ಸೇರಿ ನಿನ್ನನ್ನು ಆರಾಧಿಸುವ ಪ್ರತಿಯೊಬ್ಬರು ನಿನ್ನ ಮುಟ್ಟು ಅಪ್ಪ ಕರ್ತನೆ. ಮುಂದಿನ ಭಾಗದಲ್ಲೂ ವಾಕ್ಯದ ಮುಖಾಂತರ ನಮ್ಮೊಂದಿಗೆ ಮಾತನಾಡು. ನಿನ್ನ ಸೇವಕರನ್ನು ಬಲಪಡಿಸು ಅಪ್ಪ. ಎಲ್ಲ ಸ್ತುತಿ ಘನಮಾನ ಮಹಿಮೆ ನಿನಗೆ ಸ್ವಂತವಾಗಲಿ. ಯೇಸು ನಿನ್ನ ನಾಮದಲ್ಲಿ ಬೇಡಿಕೊಳ್ಳುತ್ತೇವೆ ತಂದೆಯಾದ ದೇವರೇ, ಆಮೆನ್. ದೇವರ ಪರಿಶುದ್ಧವಾದಂಥ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಎಲ್ಲ ಪ್ರೀತಿಯ ಸಹೋದರ ಸಹೋದರಿಯರೇ, ದೇವಚನರೇ, ಎಲ್ಲರಿಗೂ ಯೇಸು ಕ್ರಿಸ್ತನ ಪರಿಶುದ್ಧ ನಾಮದಲ್ಲಿ ಈ ಆರಾಧನಾ ಕೂಟದಲ್ಲಿ ಮತ್ತೊಮ್ಮೆ ಸ್ವಾಗತಗಳನ್ನು ತಿಳಿಸ್ತಾ ಇದ್ದೇನೆ. ಸ್ವಲ್ಪ ಸಮಯ ನಾವೆಲ್ಲರೂ ನಮ್ಮ ಕರ್ತನನ್ನು ಹಾಡಿ ಆರಾಧಿಸುವಂತೆ ಸ್ತುತಿಸುವಂತೆ ದೇವರು ಸಹಾಯ ಮಾಡಿದ್ದಾನೆ. ಈ ಹೊತ್ತು ನಾವು ದೇವರ ವಾಕ್ಯವನ್ನು ಧ್ಯಾನಿಸುವಂಥವರಾಗಿರೋಣ. ದೇವರ ವಾಕ್ಯದ ಮೂಲಕ ನಾವು ಆಶೀರ್ವಾದಿಸಲ್ಪಡುವಂಥವರಾಗಿದ್ದೇವೆ. ದೇವರಿಗೆ ಸ್ತೋತ್ರ. ನಾವು ಪ್ರಾರಂಭದಲ್ಲಿ ವಾಕ್ಯವನ್ನು ಓದಿಕೊಳ್ಳೋಣ. 1 ಕೊರಿಂಥಿಯ 11ನೇ ಅಧ್ಯಾಯ ಅದರ 25ನೇ ವಾಕ್ಯವನ್ನು ಪ್ರಾರಂಭದಲ್ಲಿ ಓದಿಕೊಳ್ಳುವಂಥವರಾಗಿರೋಣ. ಊಟವಾದ ಮೇಲೆ ಆತನು ಅದೇ ರೀತಿಯಾಗಿ ಪಾತ್ರೆಯನ್ನು ತೆಗೆದುಕೊಂಡು, ಈ ಪಾತ್ರೆಯು ನನ್ನ ರಕ್ತದಿಂದ ಸ್ಥಾಪಿತವಾಗುವ ಹೊಸ ಒಡಂಬಡಿಕೆಯನ್ನು ಸೂಚಿಸ್ತದೆ. ನೀವು ಇದರಲ್ಲಿ ಪಾನ ಮಾಡುವಾಗೆಲ್ಲ ನನ್ನನ್ನು ನೆನೆಸಿಕೊಳ್ಳುವುದಕ್ಕೋಸ್ಕರ ಪಾನ ಮಾಡಿರಿ ಅಂದನು. ದೇವರಿಗೆ ಸ್ತೋತ್ರ ಉಂಟಾಗಲಿ. 24ರಲ್ಲಿ ಕೂಡ ಅದನ್ನೇ ನಾವು ನೋಡ್ತೇವೆ. ಇದು ನಿಮಗೋಸ್ಕರವಾಗಿರುವ ನನ್ನ ದೇಹ, ನನ್ನ ನೆನೆಸಿಕೊಳ್ಳುವುದಕ್ಕೋಸ್ಕರ ಹೀಗೆ ಮಾಡಿರಿ. ಈ 24-25ನೇ ವಾಕ್ಯಗಳು ದೇವರಿಗೆ ಸ್ತೋತ್ರ ಉಂಟಾಗಲಿ ಕರ್ತನ ಭೋಜನಕ್ಕೆ ಸಂಬಂಧಪಟ್ಟಂಥ ವಾಕ್ಯಗಳಾಗಿದ್ದಾವೆ. ಅಲ್ಲಿ ಯೇಸು ಸ್ವಾಮಿಯನ್ನು ಹಿಡಿದುಕೊಡಲ್ಪಟ್ಟಂಥ ರಾತ್ರಿಯಲ್ಲಿ ಅವರು ಆ ಕರ್ತನ ಭೋಜನವನ್ನು ಸ್ಥಾಪನೆ ಮಾಡ್ತಾ ಇದ್ದಾರೆ. ಆ ರಾತ್ರಿ ಅದು ಪಸ್ಕ ಹಬ್ಬದ ಒಂದು ಆಚರಣೆಯ ರಾತ್ರಿಯಾಗಿತ್ತು. ಪಸ್ಕ ಹಬ್ಬ ನಮಗೆ ದೇವರ ವಾಕ್ಯವನ್ನು ಓದುವಾಗ ಗೊತ್ತಾಗ್ತದೆ. ಇಸ್ರಾಯೇಲ್ಯರನ್ನು ಮೋಶೆಯ ನಾಯಕತ್ವದಲ್ಲಿ ದೇವರು ಐಗುಪ್ತ ದೇಶದಿಂದ, ಈಜಿಪ್ಟ್ ದೇಶದಿಂದ ಬಿಡುಗಡೆ ಮಾಡಿದಂಥ ದಿನವಾಗಿತ್ತು ಆ ದಿನ. ದೇವರಿಗೆ ಸ್ತೋತ್ರ. ಹಾಗಾಗಿ ಆ ಪಸ್ಕದ ಆ ರಾತ್ರಿಯಲ್ಲಿ ಅವರಿಗೆ ಬಿಡುಗಡೆಯಾಯಿತು. ಆ ಸಾಯಂಕಾಲದಲ್ಲಿ ಒಂದು ಕುರಿಮರಿ ವಧಿಸಲ್ಪಟ್ಟಿತು ಮತ್ತು ನಾವು ನೋಡ್ತೇವೆ ಆ ಕುರಿಮರಿಯ ರಕ್ತವನ್ನು ಮನೆಯ ಬಾಗಿಲುಗಳಿಗೆ ಲೇಪನ ಮಾಡಲಾಯಿತು ಅಥವಾ ಹಚ್ಚಲಾಯಿತು. ಯಾವ ಮನೆಯ ಬಾಗಿಲುಗಳಿಗೆ ಕುರಿಮರಿಯ ರಕ್ತದ ಒಂದು ಲೇಪನ ಇರಲಿಲ್ಲ, ಆ ಮನೆಗಳಲ್ಲಿ ಇದ್ದಂಥ ಚೊಚ್ಚಲು ಮಕ್ಕಳ ಸಂಹಾರವನ್ನು ನಡೆಸಲಾಯಿತು. ದೇವರು ತನ್ನ ದೂತನನ್ನು ಕಳಿಸಿ ಸಂಹಾರ ಮಾಡಿದರು. ಆ ರಾತ್ರಿ ಇಸ್ರಾಯೇಲ್ಯರಿಗೆ ಐಗುಪ್ತ ದೇಶದಿಂದ ಬಿಡುಗಡೆ ಆಯಿತು ಎಂಬುದಾಗಿ ನೋಡ್ತೇವೆ. ಕುರಿಮರಿಯ ರಕ್ತದ ಮೂಲಕವಾಗಿ ಬಿಡುಗಡೆ ಆಯಿತು. ಅದೇ ಹಬ್ಬವನ್ನು ಈಗ ಯೇಸು ಸ್ವಾಮಿ ತನ್ನ ಶಿಷ್ಯರೊಂದಿಗೆ ಸೇರಿಕೊಂಡು ಆಚರಿಸ್ತಿದ್ದಾರೆ. ಆ ಕುರಿಮರಿ ಬರಬೇಕಾಗಿದ್ದಂಥ ನಿಜವಾದ ಕುರಿಮರಿಯ ಒಂದು ಮುನ್ಸೂಚನೆಯಾಗಿತ್ತು. ದೇವರ ವಾಕ್ಯದಲ್ಲಿ ನಾವು ನೋಡ್ತೇವೆ, ನಮ್ಮ ಪಸ್ಕದ ಕುರಿಮರಿ ಕೊಯ್ದದೆ, ಅಥವಾ ಆ ಕುರಿಮರಿ ಕರ್ತನಾಗಿರುವ ಯೇಸು ಕ್ರಿಸ್ತನೇ ಎಂಬುದಾಗಿ ನಮಗೆ ವಾಕ್ಯದಲ್ಲಿ ಓದುವುದಕ್ಕೆ ನಮಗೆ ಸಾಧ್ಯವಾಗ್ತದೆ. ದೇವರಿಗೆ ಸ್ತೋತ್ರ ಉಂಟಾಗಲಿ, ದೇವರಿಗೆ ಮಹಿಮೆ ಉಂಟಾಗಲಿ. ಅದನ್ನೇ ನಾವು ಈ 1 ಕೊರಿಂಥಿಯ 5ನೇ ಅಧ್ಯಾಯದಲ್ಲಿ ನಾವು ಓದುವಂಥ ಸಮಯದಲ್ಲಿ ಅದರ ದೇವರಿಗೆ ಸ್ತೋತ್ರ 7-8ರಲ್ಲಿ ನಾವು ಓದಲಿಕ್ಕೆ ಸಾಧ್ಯವಾಗ್ತದೆ. ನೀವು ಹುಳಿ ಇಲ್ಲದವರು ಎನಿಸಿಕೊಂಡಿದ್ದರಿಂದ ಹಳೆಯ ಹುಳಿಯನ್ನು ತೆಗೆದುಹಾಕಿ ಹೊಸ ಕಣಿಕದಂತಾಗಿರ್ರಿ. ಯಾಕಂದರೆ ನಮ್ಮ ಪಸ್ಕದ ಕುರಿಯು ಕೊಯ್ದದೆ, ಅದಾವುದಂದರೆ ಕ್ರಿಸ್ತನೇ. ನಮ್ಮ ಪಸ್ಕದ ಕುರಿ ಆ ಹಳೆ ಒಡಂಬಡಿಕೆ ಕಾಲದಲ್ಲಿ ಐಗುಪ್ತ ದೇಶದಿಂದ ಬಿಡಿಸುವುದಕ್ಕಾಗಿ ಒಂದು ಕುರಿಮರಿ ಕೊಯ್ಯಲ್ಪಡಬೇಕಾಗಿತ್ತು, ಅಥವಾ ಸಂಹಾರಕನ ಕೈಯಿಂದ ತಪ್ಪಿಸಿಕೊಳ್ಳುವುದಕ್ಕಾಗಿ ಒಂದು ಕುರಿಮರಿ ಕೊಯ್ಯಲ್ಪಡಬೇಕಾಗಿತ್ತು. ಆ ಕುರಿಮರಿಯ ರಕ್ತದ ಮೂಲಕವಾಗಿ ಸಂಹಾರಕನ ಕೈಯಿಂದ ತಪ್ಪಿಸಲ್ಪಟ್ಟರು ಮತ್ತು ಅಲ್ಲಿಂದ ಐಗುಪ್ತ ದೇಶದಿಂದ ಇಸ್ರಾಯೇಲರಿಗೆ ಬಿಡುಗಡೆ ಸಿಗ್ತಾ ಇದೆ. ಈಗ ಪಾಪದಿಂದ ಸೈತಾನ ಕೈಯಿಂದ ಲೋಕದ ಎಲ್ಲ ಜನರಿಗೆ ಬಿಡುಗಡೆ ಕೊಡುವುದಕ್ಕಾಗಿ ನಿಜವಾದ ಕುರಿಮರಿಯಾಗಿ ಶಾಶ್ವತ ಯಜ್ಞವಾಗಿ ಯೇಸು ಸ್ವಾಮಿ ತಮ್ಮನ್ನು ಅರ್ಪಣೆ ಮಾಡಿಕೊಳ್ತಾ ಇದ್ದಾರೆ. ದೇವರಿಗೆ ಸ್ತೋತ್ರ ಉಂಟಾಗಲಿ. ಈಗ ಅದನ್ನು ಸೂಚಿಸುವಂಥ ರೊಟ್ಟಿ ಮತ್ತು ದ್ರಾಕ್ಷಾರಸದ ಸೇವೆಯನ್ನು ಯೇಸು ಸ್ವಾಮಿ ತನ್ನ ಶಿಷ್ಯರಿಗೆ ನೇಮಿಸಿಕೊಡ್ತಾ ಇದ್ದಾರೆ. ಆತನ ಬರೋಣದ ತನಕ ಆತನ
ಆ ಒಂದು ಮರಣ ಪುನರುತ್ಥಾನಗಳನ್ನು ನೆನೆಸಿಕೊಳ್ಳುವುದಕ್ಕಾಗಿ, ಆತನ ದೇಹ ಮತ್ತು ರಕ್ತವನ್ನು ನೆನೆಸಿಕೊಳ್ಳುವುದಕ್ಕಾಗಿ, ಆ ಕಲ್ವಾರಿ ಶಿಲುಬೆ ಮೇಲೆ ಅರ್ಪಿಸಲ್ಪಟ್ಟಂಥ ಆ ಯಜ್ಞವನ್ನು ನೆನೆಸಿಕೊಳ್ಳುವುದಕ್ಕೋಸ್ಕರ ಈ ಪಸ್ಕದ ಆ ಹಬ್ಬದ ದಿನದಲ್ಲಿ ಕರ್ತನ ಭೋಜನ ಆಚರಣೆಯ ಮೂಲಕವಾಗಿ ಯೇಸು ಸ್ವಾಮಿ ಶಿಷ್ಯರಿಗೆ ಅದನ್ನು ತೋರಿಸಿಕೊಡ್ತಾ ಇದ್ದಾರೆ. ದೇವರಿಗೆ ಸ್ತೋತ್ರ. ಮತ್ತು ಸ್ಥಾಪಿಸುತ್ತಾ ಇದ್ದಾರೆ ಎಂಬುದಾಗಿ ನೋಡುವುದಕ್ಕೆ ಸಾಧ್ಯವಾಗ್ತಾ ಇದೆ. ದೇವರಿಗೆ ಸ್ತೋತ್ರ ಉಂಟಾಗಲಿ. ಈಗ ನಾವು ನೋಡ್ತಾ ಇದ್ದೇವೆ 24ರಲ್ಲಿ ನನ್ನನ್ನು ನೆನೆಸಿಕೊಳ್ಳೋದಕ್ಕೋಸ್ಕರ ಹೀಗೆ ಮಾಡಿರಿ. ಇನ್ನು ಅದು ರೊಟ್ಟಿಯನ್ನು ತೆಗೆದುಕೊಂಡು ಈ ಸ್ವಾಮಿ ಶಿಷ್ಯರಿಗೆ ಮುರಿದು ಕೊಟ್ಟುಕೊಂಡು ಹೇಳ್ತಿದ್ದಾರೆ. ನಂತರ 25ರಲ್ಲಿ ಪಾತ್ರೆಯನ್ನು ತೆಗೆದುಕೊಂಡು ಶಿಷ್ಯರಿಗೆ ಒಂದು ದ್ರಾಕ್ಷಾರಸವನ್ನು ಕೊಡ್ತಾ ಹೇಳ್ತಾ ಇದ್ದಾರೆ, ನೀವಿದರಲ್ಲಿ ಪಾನ ಮಾಡುವಾಗೆಲ್ಲ ನನ್ನನ್ನು ನೆನೆಸಿಕೊಳ್ಳೋದಕ್ಕೋಸ್ಕರ ಪಾನ ಮಾಡಿರಿ. ಹಾಗಾದರೆ ನಾವು ಯೇಸು ಕ್ರಿಸ್ತನನ್ನು ನೆನೆಸಿಕೊಳ್ಳಬೇಕು ಎಂಬುದಾಗಿ. ಈಗ ಬಹಳ ಜನ ಇದನ್ನು ನೆನೆಸಿಕೊಳ್ಳುವುದಿಲ್ಲ. ಇವತ್ತು ಕರ್ತನ ಭೋಜನದಲ್ಲಿ ಪಾಲು ತೆಗೆದುಕೊಳ್ಳುವಂಥ ಅನೇಕರಿದ್ದಾರೆ, ಆದರೆ ನೆನೆಸಿಕೊಳ್ಳುವುದಿಲ್ಲ. ಇನ್ನು ಕರ್ತನ ಭೋಜನವನ್ನು ತುಂಬ ಹಗುರವಾಗಿ ಕೂಡ ತೆಗೆದುಕೊಳ್ಳುವವರಿದ್ದಾರೆ. ಕೆಲವರಿಗೆ ಇದು ಬಹಳ ಅನೇಕರಿಗೆ ಬೇಡದ ಸಂಗತಿ ಕೂಡ ಕರ್ತನ ಭೋಜನದ ಆಚರಣೆಯೇ. ಇನ್ನು ಅನೇಕರು ಇದರ ಬಹಳ ತಾತ್ಸಾರ ಮಾಡುವವರಾಗಿದ್ದಾರೆ. ಇನ್ನು ಅನೇಕರು ಬಹಳ ಹಗುರವಾಗಿ ತೆಗೆದುಕೊಳ್ಳುವವರಾಗಿದ್ದಾರೆ. ಅನೇಕರು ಇದನ್ನು 1-2 ನಿಮಿಷದಲ್ಲಿ ಮುಗಿಸಿ ಬಿಡುವ ಎಂಬುದಾಗಿ ನೆನೆಸಿಕೊಳ್ಳುವವರು ಕೂಡ ಇದ್ದಾರೆ. ಆದರೆ ಇದು ಬಹಳ ಸೀರಿಯಸ್ ಆದಂಥ ವಿಷಯ, ಬಹಳ ಗಂಭೀರವಾದಂಥ ಬೋಧನೆ. ದೇವರಿಗೆ ಸ್ತೋತ್ರ. ಈ ಕರ್ತನ ಭೋಜನವನ್ನು ಯಾಕೆ ಆಚರಣೆ ಮಾಡಲಾಗ್ತಾ ಇದೆ? ಕರ್ತನನ್ನು ನೆನೆಸಿಕೊಳ್ಳುವುದಕ್ಕೋಸ್ಕರ. ದೇವರಿಗೆ ಸ್ತೋತ್ರ. ನಾನು ಕರ್ತನ ಭೋಜನದ ಬಗ್ಗೆನೇ ಹೆಚ್ಚು ವಿವರಣೆ ಕೊಡ್ತಾ ಹೋಗೋದಿಲ್ಲ. ಹಾಗಾದರೆ ನಾವು ಈ ಕರ್ತನ ಭೋಜನ ಆಚರಣೆ ಮಾಡುವಾಗ ವಾರದ ಪ್ರಥಮ ದಿನಗಳಲ್ಲಿ ಕರ್ತನ ಭೋಜನದ ಆಚರಣೆಯನ್ನು ನಾವು ಸಭೆಯಲ್ಲಿ ನೋಡ್ತಾ ಇದ್ದೇವೆ. ದೇವರಿಗೆ ಸ್ತೋತ್ರ. ಕೆಲವೊಂದು ಸಭೆಗಳಲ್ಲಿ ಪ್ರತಿ ವಾರ ಆಚರಣೆ ಮಾಡ್ತಾರೆ, ಕೆಲವೊಂದು ಸಭೆಗಳಲ್ಲಿ 2 ವಾರಕ್ಕೊಮ್ಮೆ ಆಚರಣೆ ಮಾಡ್ತಾರೆ, ಇನ್ನು ಕೆಲವು ಸಭೆಗಳಲ್ಲಿ ತಿಂಗಳಿಗೊಮ್ಮೆ ಆಚರಣೆ ಮಾಡ್ತಾರೆ. ದೇವರ ವಾಕ್ಯದಲ್ಲಿ ನಾವು ನೋಡ್ತೇವೆ, ಅವರು ದಿನಾಲೂ ಆಚರಣೆ ಮಾಡಿದರು ಪ್ರಾರಂಭದ ಸಮಯಗಳಲ್ಲಿ. ನಂತರದ ಸಮಯಗಳಲ್ಲಿ ವಾರಕ್ಕೆ 1 ಬಾರಿ ಅಥವಾ ಕರ್ತನ ದಿನದಲ್ಲಿ, ವಾರದ ಪ್ರಥಮ ದಿನದಲ್ಲಿ ಎಂಬುದಾಗಿ. ಹೀಗೆ ದೇವರ ಒಂದು ನಡೆಸುವಿಕೆಯ ಪ್ರಕಾರವಾಗಿ ಕರ್ತನ ಭೋಜನವನ್ನು ಆಚರಣೆ ಮಾಡಬಹುದು. ಆದರೆ ಆಚರಣೆ ಮಾಡುವಾಗ ನಾವು ಕರ್ತನನ್ನು ನೆನೆಸಿಕೊಳ್ಳೋದಕ್ಕೋಸ್ಕರ ಆಚರಣೆ ಮಾಡುವವರಾಗಿದ್ದೇವೆ ಮತ್ತು ಕರ್ತನ ಬರೋಣದ ತನಕ ಇದನ್ನು ಆಚರಣೆ ಮಾಡುವವರಾಗಿದ್ದೇವೆ. ಕರ್ತನ ಬರೋಣ ಇದುವರೆಗೆ ಸಂಭವಿಸಿಲ್ಲ ಎಂಬುದನ್ನು ತೋರಿಸುವುದಕ್ಕಾಗಿ ಕೂಡ ನಾವು ಆಚರಣೆ ಮಾಡುವವರಾಗಿದ್ದೇವೆ. ಆದರೆ ಆ ಸಮಯದಲ್ಲಿ ಕೆಲವೊಂದು ವಿಷಯಗಳನ್ನು ನಾವು ಜ್ಞಾಪಕ ಮಾಡಿಕೊಳ್ಳತಕ್ಕಂಥವರಾಗಿದ್ದೇವೆ. ದೇವರಿಗೆ ಸ್ತೋತ್ರ. ಹಾಗಾದರೆ ನಾವು ಏನೇನು ನೆನೆಸಿಕೊಳ್ಳಬೇಕು? ಎಲ್ಲ ವಿಷಯಗಳನ್ನು ನಮಗೆ ಕವರ್ ಮಾಡಲಿಕ್ಕೆ ಸಮಯ ಸಾಲದಿದ್ದರೂ ಕೂಡ ಕೆಲವೊಂದು ವಿಷಯಗಳನ್ನು ನಾವು ನೋಡಿಕೊಳ್ಳಿಕ್ಕೆ ಸಾಧ್ಯವಾಗ್ತದೆ. ದೇವರಿಗೆ ಸ್ತೋತ್ರ ಉಂಟಾಗಲಿ. ಹಾಗಾದರೆ ಯೇಸು ಸ್ವಾಮಿ ನಮಗೆ ಏನೇನು ಮಾಡಿದ್ದಾರೆ, ಕೆಲವೇ ವಿಷಯಗಳನ್ನು ನಾವು ನೋಡುವಂಥ ಸಮಯದಲ್ಲಿ ನಾವು ಎಫೆಸ ಪತ್ರಿಕೆ 2ನೇ ಅಧ್ಯಾಯದಲ್ಲಿ ಅದರ 1ರಿಂದ ಮುಂದೆ ಅನೇಕ ವಾಕ್ಯಗಳಿದ್ದಾವೆ. ಆದರೆ ಮೊದಲನೇ ಆ ವಾಕ್ಯವನ್ನು ನಾವು ನೋಡಿಕೊಳ್ಳುವಂಥ ಸಮಯದಲ್ಲಿ, ಆತನು ಅಪರಾಧಗಳ ಮತ್ತು ಪಾಪಗಳ ದಸೆಯಿಂದ ಸತ್ತವರಾಗಿದ್ದ ನಿಮ್ಮನ್ನು ಸಹ ಬದುಕಿಸಿದನು. 2ನೇ ವಾಕ್ಯದಲ್ಲಿ, ನೀವು ಪೂರ್ವದಲ್ಲಿ ಅಪರಾಧಗಳನ್ನು ಪಾಪಗಳನ್ನು ಮಾಡುವವರಾಗಿದ್ದು ಇಹಲೋಕಾಚಾರಕ್ಕೆ ಅನುಸಾರವಾಗಿ ನಡೆದುಕೊಂಡಿರಿ. ವಾಯುಮಂಡಲದಲ್ಲಿ ಅಧಿಕಾರ ನಡೆಸುವ ಅಧಿಪತಿಗೆ ಅಂದರೆ ನಂಬಲಲ್ಲದವರನ್ನು ಆ ವಿಧೇಯತೆಗೆ ಈಗ ಪ್ರೇರೇಪಿಸುವ ಆತ್ಮನಿಗೆ ಅನುಸಾರವಾಗಿ ನಡೆದುಕೊಂಡಿರಿ. ದೇವರಿಗೆ ಸ್ತೋತ್ರ ಉಂಟಾಗಲಿ. ಈಗ ನಾವು ನೋಡ್ತೇವೆ, ನಾವು ಪೂರ್ವದಲ್ಲಿ ಏನಾಗಿದ್ದೆವು? ಅಪರಾಧಗಳ ಮತ್ತು ಪಾಪಗಳ ದಸೆಯಿಂದ ಸತ್ತವರಾಗಿದ್ದೆವು. ಈಗ ಯೇಸು ಸ್ವಾಮಿ ನಮ್ಮನ್ನು ಬದುಕಿಸ್ತಾ ಇದ್ದಾರೆ. ನೋಡಿ, ಯೇಸು ಸ್ವಾಮಿ ಶಿಲುಬೆ ಮೇಲೆ ತನ್ನ ಪರಿಶುದ್ಧ ರಕ್ತವನ್ನು ಸುರಿಸಿ ತನ್ನ ಪರಿಶುದ್ಧ ದೇಹವನ್ನು ಜಜ್ಜುವುದಕ್ಕೆ ಮರಣಕ್ಕೆ ಒಪ್ಪಿಸಿಕೊಟ್ಟಿದ್ದು ಯಾಕೆ ಅಂದರೆ, ಅಪರಾಧಗಳ ಮತ್ತು ಪಾಪಗಳ ದಸೆಯಿಂದ ಸತ್ತಂತ ನಮ್ಮನ್ನು ಬದುಕಿಸುವುದಕ್ಕಾಗಿ. ನಾವು ಇದನ್ನು ನೆನೆಸಿಕೊಳ್ಳಬೇಕಾಗಿದೆ. ಏನು ಅಂದರೆ, ನಾವು ಒಂದು ಕಾಲದಲ್ಲಿ ಅಪರಾಧಗಳಿಂದ ಪಾಪಗಳಿಂದ ಸತ್ತವರಾಗಿದ್ದೆವು. ಯೇಸು ಸ್ವಾಮಿ ನಮಗೋಸ್ಕರ ಸಾಯುವುದರ ಮೂಲಕ ನಮ್ಮನ್ನು ಅವರು ಬದುಕಿಸಿದ್ದಾರೆ. ಇದನ್ನು ಯಾವಾಗಲೂ ನಾವು ನೆನೆಸಿಕೊಳ್ಳುವಂಥವರಾಗಿರಬೇಕು. ಯೇಸು ಸ್ವಾಮಿ ಅದೇ ಹೇಳ್ತಿದ್ದಾರೆ, ರೊಟ್ಟಿಯನ್ನು ತೆಗೆದುಕೊಂಡು ಶಿಷ್ಯರಿಗೆ ಕೊಟ್ಟು ಮುರಿದು ಶಿಷ್ಯರಿಗೆ ಕೊಟ್ಟು ಹೇಳ್ತಾರೆ, ನಾನು ನೆನೆಸಿಕೊಳ್ಳೋದಕ್ಕೋಸ್ಕರ ಇದನ್ನು ಮಾಡಿರಿ. ಪಾತ್ರೆಯನ್ನು ತೆಗೆದುಕೊಂಡು ಶಿಷ್ಯರಿಗೆ ಕೊಟ್ಟುಕೊಂಡು ಯೇಸುಸ್ವಾಮಿ ಹೇಳ್ತಿದ್ದಾರೆ, ಅಥವಾ ದ್ರಾಕ್ಷಾರಸವನ್ನು ಹಂಚುತ್ತಾ ಯೇಸುಸ್ವಾಮಿ ಹೇಳ್ತಿದ್ದಾರೆ, ನನ್ನ ನೆನೆಸಿಕೊಳ್ಳೋದಕ್ಕೋಸ್ಕರ ಇದನ್ನು ಮಾಡಿರಿ, ಅಥವಾ ಪಾತ್ರೆಯಲ್ಲಿ ಪಾನ ಮಾಡಿರಿ.
ನಾವು ಯೇಸು ಕ್ರಿಸ್ತನನ್ನು ನೆನೆಸಿಕೊಳ್ಳಬೇಕು. ಅವರು ಎಷ್ಟೊಂದು ಬೆಲೆ ಕೊಟ್ಟು ನಮ್ಮನ್ನು ಕೊಂಡುಕೊಂಡಿದ್ದಾರೆ ಎಂಬುದನ್ನು ನಾವು ನೆನೆಸಿಕೊಳ್ಳಬೇಕಾಗಿದೆ. ದೇವರಿಗೆ ಸ್ತೋತ್ರ ಉಂಟಾಗಲಿ. ಈಗ ಅನೇಕ ವಿಷಯಗಳಿದ್ದಾವೆ ಮುಂದೆ ನಾವು ಓದುವಂಥ ಸಮಯದಲ್ಲಿ. 11ನೇ ವಾಕ್ಯದಿಂದ ನಾವು ಮುಂದಕ್ಕೆ ನೋಡುವಾಗ, ನೀವು ಜನ್ಮದಿಂದ ಅನ್ಯ ಜನರಾಗಿದ್ದೀರಿ. ಶರೀರದಲ್ಲಿ ಕೈಯಿಂದ ಸುನ್ನತಿ ಮಾಡಿಸಿಕೊಂಡು ಸುನ್ನತಿಯರು ಎನಿಸಿಕೊಳ್ಳುವವರು ನಿಮ್ಮನ್ನು ಸುನ್ನತಿ ಇಲ್ಲದವರೆಂದು ಹೇಳುತ್ತಾರೆ. 12ನೇ ವಾಕ್ಯ, ನೀವು ಪೂರ್ವಕಾಲದಲ್ಲಿ ಕ್ರಿಸ್ತನನ್ನು ಸೇರದವರಾಗಿದ್ದು ಇಸ್ರಾಯೇಲ್ಯ ಹಕ್ಕಿನಲ್ಲಿ ಪಾಲಿಲ್ಲದವರು, ಅಬ್ರಹಾಮನಿಗೆ ಉಂಟಾದ ವಾಗ್ದಾನಕ್ಕೆ ಸಂಬಂಧವಾದ ಒಡಂಬಡಿಕೆಗಳಲ್ಲಿ ಸೇರದವರು, ಈ ಲೋಕದಲ್ಲಿ ಯಾವ ನಿರೀಕ್ಷೆ ಇಲ್ಲದವರು, ದೇವರನ್ನು ಅರಿಯದವರು ಆಗಿದ್ದರೆಂದು ಜ್ಞಾಪಕ ಮಾಡಿಕೊಳ್ಳಿರಿ. ದೇವರಿಗೆ ಸ್ತೋತ್ರ ಉಂಟಾಗಲಿ. ಹಾಗಾದರೆ ನಾವು ನೆನೆಸಿಕೊಳ್ಳತಕ್ಕಂಥ ಜ್ಞಾಪಕ ಮಾಡಿಕೊಳ್ಳಿರಿ. ನಾವೇನು ಜ್ಞಾಪಕ ಮಾಡಿಕೊಳ್ಬೇಕಾಗಿದೆ? ನಾವೇನಾಗಿದ್ದೇವೆ? ಅನ್ಯ ಜನರಾಗಿದ್ದೆವು. ನಾವು ಅನ್ಯ ಜನರು, ದೇವ ಜನರಲ್ಲ, ನಾವು ಯಹೂದ್ಯರಲ್ಲ, ಅಬ್ರಹಾಮನ ಸಂತತಿ ಆಗಿರಲಿಲ್ಲ. ನಾವು ಅನ್ಯ ಜನರಾಗಿದ್ದೆವು. ನಮಗೆ ಸುನ್ನತಿ ಇರಲಿಲ್ಲ. ಸುನ್ನತಿ ಏನು ಸೂಚಿಸ್ತದೆ? ಮಾನಸಾಂತರವನ್ನು ಸೂಚಿಸ್ತದೆ. ನಾವು ಸುನ್ನತಿ ಇಲ್ಲದವರಾಗಿದ್ದೆವು ವಾಕ್ಯ ಹೇಳ್ತಾ ಇದೆ. ಇನ್ನು 12ನೇ ವಾಕ್ಯದಲ್ಲಿ ಕ್ರಿಸ್ತನನ್ನು ಸೇರದವರಾಗಿದ್ದೆವು, ಇಸ್ರಾಯೇಲ್ಯರ ಹಕ್ಕಿನಲ್ಲಿ ಪಾಲಿಲ್ಲದವರು. ಇಸ್ರಾಯೇಲ್ಯರಿಗೆ ತುಂಬ ಹಕ್ಕುಗಳಿತ್ತು. ದೇವಜನರು, ಚೊಚ್ಚಲು ಮಕ್ಕಳು. ಇನ್ನು ಅವರಿಗೆ ಬೈಬಲ್ ಅಥವಾ ವಾಕ್ಯ ಕೊಡಲ್ಪಟ್ಟಿತ್ತು, ಪ್ರವಾದಿಗಳು ಕೊಡಲ್ಪಟ್ಟಿದ್ದರು, ಪಿತೃಗಳೆಲ್ಲ ಅವರದೇ, ಆಲಯ ಅವರದೇ, ಆರಾಧನೆ ಅವರೇ ಮಾಡ್ತಾಯಿದ್ರು. ನೋಡಿ, ಇದೆಲ್ಲ ಅವರಿಗೆ ಇನ್ನೂ ಕೂಡ ಅನೇಕ ಹಕ್ಕುಗಳು, ಆಶೀರ್ವಾದಗಳು, ಹಕ್ಕುಗಳಿತ್ತು. ನಮಗೆ ಇದು ಯಾವುದೂ ಕೂಡ ಇರಲಿಲ್ಲ. ಯಾಕಂದರೆ ನಾವು ಆರಿಸಲ್ಪಟ್ಟವರು ಆಗಿರಲಿಲ್ಲ. ಈಗ ಮುಂದೆ ನಾವು ನೋಡ್ತೇವೆ, ಅಬ್ರಹಾಮನಿಗೆ ಉಂಟಾದ ವಾಗ್ದಾನಕ್ಕೆ ಸಂಬಂಧಪಟ್ಟವಾದ ಒಡಂಬಡಿಕೆಗಳಲ್ಲಿ ಸೇರಿದವರು. ಅಬ್ರಹಾಮನಿಗೆ ದೇವರು ವಾಗ್ದಾನ ಮಾಡಿದರು, ಒಡಂಬಡಿಕೆ ಮಾಡಿದರು. ನಿನ್ನನ್ನು ಆಶೀರ್ವಾದ ಮಾಡ್ತೇನೆ, ನಿನ್ನ ಸಂತತಿಯನ್ನು ಆಶೀರ್ವಾದ ಮಾಡ್ತೇನೆ, ನಿನ್ನ ಸಂತತಿ ಮೂಲಕ ಲೋಕಕ್ಕೆಲ್ಲ ಆಶೀರ್ವಾದ ಉಂಟಾಗ್ತದೆ. ಇನ್ನು ಅನೇಕ ಆಶೀರ್ವಾದಗಳು. ಇವು ಯಾವುದರಲ್ಲೂ ಕೂಡ ನಾವು ಸೇರದವರು, ಪಾಲಿಲ್ಲದವರು ಆಗಿದ್ದೆವು. ಈ ಲೋಕದಲ್ಲಿ ಯಾವ ನಿರೀಕ್ಷೆ ಇಲ್ಲದವರು. ನಮಗೆ ನಿರೀಕ್ಷೆನೇ ಇರಲಿಲ್ಲ. ನಾವು ಯಾಕೆ ಹುಟ್ಟಿದ್ದೇವೆ, ಯಾಕೆ ಬದುಕಿದ್ದೇವೆ, ಸತ್ತು ಎಲ್ಲಿಗೆ ಹೋಗ್ತೇವೆ, ಯಾವುದೂ ಗೊತ್ತಿಲ್ಲ. ಒಟ್ಟು ಹುಟ್ಟಿದ್ದೇವೆ, ಬದುಕಬೇಕು. ಇನ್ನು ಬದುಕುವಾಗ ಹೇಗಾದರೂ ಹಣ ಸಂಪಾದನೆ ಮಾಡಬೇಕು, ಮತ್ತು ಸತ್ತ ಮೇಲೆ ಆಯಿತು, ಮುಗೀತು. ಯಾವ ನಿರೀಕ್ಷೆ ಇಲ್ಲದವರು ಆಗಿದ್ದೆವು. ಮುಂದೆ ನೋಡ್ತೇವೆ, ದೇವರನ್ನು ಅರಿಯದವರಾಗಿದ್ದೆವು ಎಂಬುದನ್ನು ಏನು ಮಾಡಿರಿ? ಜ್ಞಾಪಕ ಮಾಡಿಕೊಳ್ಳಿರಿ, ನೆನಪಿಸಿಕೊಳ್ಳಿರಿ. ನಾವು ನೆನೆಸಿಕೊಳ್ಳಬೇಕಾಗಿದೆ. ನಾವು ಹಿಂದೆ ಹೇಗೆ ಇದ್ದೆವು, ಈಗ ಹೇಗಿದ್ದೇವೆ. ಈಗ ನಾವೇನಾಗಿದ್ದೇವೆ? ಅಲ್ಲಿ 13ನೇ ವಾಕ್ಯದಿಂದ, ಈಗಲಾದರೂ ಮೊದಲು ದೂರವಾಗಿದ್ದ ನೀವು ಕ್ರಿಸ್ತ ಯೇಸುವನ್ನು ಸೇರಿದವರಾಗಿದ್ದು ಆತನ ರಕ್ತದ ಮೂಲಕ ಏನಾಗಿದ್ದೇವೆ? ಸಮೀಪಸ್ಥರಾಗಿದ್ದೇವೆ. ಅಂದರೆ ಈಗಲಾದರೂ ಮೊದಲು ದೂರವಾಗಿದ್ದ ನೀವು ಕ್ರಿಸ್ತ ಯೇಸುವನ್ನು ಸೇರದವರಾಗಿದ್ದು ಆತನ ರಕ್ತದ ಮೂಲಕ ಸಮೀಪಸ್ಥರಾಗಿದ್ದೀರಿ. ಮೊದಲು ಕ್ರಿಸ್ತ ಯೇಸುವನ್ನು ಸೇರದವರಾಗಿದ್ದೆವು. ಈಗ ನಾವು ಯೇಸು ಕ್ರಿಸ್ತನ ರಕ್ತದ ಮೂಲಕ ಕ್ರಿಸ್ತ ಯೇಸುವನ್ನು ಸೇರಿದವರಾಗಿದ್ದೇವೆ. ದೇವರಿಗೆ ಸ್ತೋತ್ರ ಉಂಟಾಗಲಿ. ನೋಡಿ, ಇದನ್ನು ನಾವು ನೆನೆಸಿಕೊಳ್ಳಬೇಕು. ಕರ್ತನ ಭೋಜನದಲ್ಲಿ ಪಾಲು ತೆಗೆದುಕೊಳ್ಳುವಾಗ, ಕರ್ತನ ಆ ಶರೀರ ಮತ್ತು ರಕ್ತವನ್ನು ಸೂಚಿಸುವ ರೊಟ್ಟಿ ಮತ್ತು ದ್ರಾಕ್ಷಾರಸದಲ್ಲಿ ನಾವು ಪಾಲು ತೆಗೆದುಕೊಳ್ಳುವಾಗ ನಾವು ನೆನೆಸಿಕೊಳ್ಳಬೇಕಾಗಿದೆ. ಈಗ ನಾವೇನಾಗಿದ್ದೇವೆ? ಯೇಸು ಕ್ರಿಸ್ತನ ರಕ್ತದ ಮೂಲಕ ನಾವು ಸಮೀಪಸ್ಥರಾಗಿದ್ದೇವೆ. ನೋಡಿ, ರಕ್ತ ಏನು ಮಾಡ್ತದೆ? ರಕ್ತ ಸಂಬಂಧ ಸಮೀಪಕ್ಕೆ ತರ್ತದೆ. ರಕ್ತ ಸಂಬಂಧವೇ. ಎರಡು ಕುಟುಂಬಗಳ ಮಧ್ಯದಲ್ಲಿ ಯಾವುದೇ ಸಂಬಂಧ ಇರುವುದಿಲ್ಲ. ಆದರೆ ಆ ಕುಟುಂಬಗಳಲ್ಲಿ ಇಬ್ಬರು ವಿವಾಹಿತರಾಗುವಾಗ ರಕ್ತ ಸಂಬಂಧದ ಮೂಲಕ ಏನಾಗ್ತದೆ? ಅವರು ಆ ಎರಡು ಕುಟುಂಬಗಳವರು ಹತ್ತಿರಕ್ಕೆ ಬರ್ತಾರೆ. ಎರಡು ಕುಟುಂಬದವರು ಹತ್ತಿರದ ಸಂಬಂಧಿಕರಾಗಿ ಮಾರ್ಪಡುವಂಥದ್ದನ್ನು ನಮಗೆ ನೋಡಲಿಕ್ಕೆ ಸಾಧ್ಯವಾಗ್ತದೆ. ದೇವರಿಗೆ ಸ್ತೋತ್ರ ಉಂಟಾಗಲಿ. ಮತ್ತು 14ನೇ ವಾಕ್ಯದಲ್ಲಿ, ನಿಮ್ಮನ್ನು ನಮ್ಮನ್ನು ಒಂದು ಮಾಡಿದವನಾದ ಆತನೇ ನಮಗೆ ಸಮಾಧಾನ ಕರ್ತೃವಾಗಿದ್ದಾನೆ. ಆತನು ತನ್ನ ಶರೀರವನ್ನು ಸಮರ್ಪಿಸಿದ್ರಲ್ಲಿ ವಿಧಿರೂಪವಾದ ಆಜ್ಞೆಗಳುಳ್ಳ ಧರ್ಮಶಾಸ್ತ್ರವನ್ನು ತೆಗೆದುಹಾಕಿ ಇದ್ದ ದೇಶವನ್ನು ಮುಗಿಸಿ ನಮ್ಮನ್ನು ಅಗಲಿಸಿದ ಅಡ್ಡ ಗೋಡೆಯನ್ನು ಕೆಡವಿ ಹಾಕಿದರು. ಹಾಗೆ ನೋಡಿ, ಶರೀರದ ಮೂಲಕ ಏನು ಮಾಡಿದ್ದಾರೆ? ನಮಗೆ ವಿರೋಧವಾಗಿದ್ದ ವಿಧಿರೂಪವಾಗಿದ್ದ ಆಜ್ಞೆಗಳನ್ನು ತೆಗೆದುಹಾಕಿ ದ್ವೇಷವನ್ನು ತೆಗೆದುಹಾಕಿದ್ದಾನೆ. ದೇವರಿಗೆ ಸ್ತೋತ್ರ ಉಂಟಾಗಲಿ. ದೇವರಿಗೆ ಮಹಿಮೆ. ಹಾಗಾದರೆ ನಾವು ನೆನೆಸಿಕೊಳ್ಳಬೇಕು, ನಾವು ಅನ್ಯ ಜನರಾಗಿದ್ದೆವು, ಸುನ್ನತಿ ಇಲ್ಲದವರಾಗಿದ್ದೆವು. ಅಬ್ರಹಾಮನಿಗೆ ಉಂಟಾದ ಒಡಂಬಡಿಕೆಗಳಲ್ಲಿ
ಸೇರದವರಾಗಿದ್ದೆವು. ಇಸ್ರಾಯೇಲರಿಗಿದ್ದಂಥ ಹಕ್ಕುಗಳಲ್ಲಿ ಸೇರದವರಾಗಿದ್ದೆವು, ನಿರೀಕ್ಷೆ ಇಲ್ಲದವರಾಗಿದ್ದೆವು, ದೇವರನ್ನು ಅರಿಯದವರಾಗಿದ್ದೆವು. ಈಗ ನಾವೇನಾಗಿದ್ದೇವೆ? ಯೇಸು ಕ್ರಿಸ್ತನ ಶರೀರದ ಮೂಲಕ, ಯೇಸು ಕ್ರಿಸ್ತನ ರಕ್ತದ ಮೂಲಕ ದೇವರ ಹತ್ತಿರಕ್ಕೆ ಬಂದಿದ್ದೇವೆ. ನಾವು ದೇವರ ಮಕ್ಕಳಾಗಿದ್ದೇವೆ, ದೇವ ಜನರಾಗಿದ್ದೇವೆ, ನಾವು ದೇವ ಜನರೊಂದಿಗೆ ಒಂದಾಗಿದ್ದೇವೆ ಎಂಬುದನ್ನು ನಾವು ಜ್ಞಾಪಕ ಮಾಡಿಕೊಳ್ಳತಕ್ಕಂಥವರಾಗಿದ್ದೇವೆ. ದೇವರಿಗೆ ಸ್ತೋತ್ರ ಉಂಟಾಗಲಿ. ಮತ್ತೆ ಕೂಡ ನಾವು ಏನು ನೆನೆಸಿಕೊಳ್ಳಬೇಕು ಎಂಬುದಾಗಿ ನಾವು ವಾಕ್ಯದಲ್ಲಿ ನೋಡುವಂಥ ಸಮಯದಲ್ಲಿ ರೋಮಾ ಪತ್ರಿಕೆ ಅದರ 5ನೇ ಅಧ್ಯಾಯ 8ನೇ ವಾಕ್ಯದಲ್ಲಿ ನಾವು ನೋಡ್ತೇವೆ, ಆದರೆ ನಾವು ಪಾಪಿಗಳಾಗಿದ್ದಾಗಲೂ ಕ್ರಿಸ್ತನು ನಮಗೋಸ್ಕರ ಪ್ರಾಣ ಕೊಟ್ಟದರಲ್ಲಿ ದೇವರು ನಮ್ಮ ಮೇಲೆ ತನಗಿರುವ ಪ್ರೀತಿಯನ್ನು ಸಿದ್ಧಾಂತಪಡಿಸಿದ್ದಾನೆ. ಈಗ ಅದರ 6ರಿಂದ ಇರುವಂಥ ವಾಕ್ಯಗಳನ್ನು ನೋಡಿಕೊಳ್ಳುವಾಗ ಇದರ ಪೂರ್ತಿ ಅರ್ಥಗಳು ನಮಗೆ ಅಲ್ಲಿ ಗೊತ್ತಾಗ್ತದೆ. ದೇವರಿಗೆ ಸ್ತೋತ್ರ ಉಂಟಾಗಲಿ. 6ರಿಂದ ಓದುವಾಗ, ಅಶಕ್ತರಾಗಿದ್ದಾಗ, ಭಕ್ತಿಹೀನರಾಗಿದ್ದಾಗ, ಅನೀತಿವಂತರಾಗಿದ್ದಾಗ, 7ನೇ ವಾಕ್ಯದಲ್ಲಿ ಮುಂದೆ ನೋಡ್ತಾ ಹೋಗುವಾಗ ನಾವು ಉಪಕಾರಿಗಳು ಆಗಿರದಿದ್ದಾಗ, 8ನೇ ವಾಕ್ಯದಲ್ಲಿ ಪಾಪಿಗಳಾಗಿದ್ದಾಗ, ದೇವರಿಗೆ ಸ್ತೋತ್ರ ಉಂಟಾಗಲಿ. ಮತ್ತು ನಾವು ಮುಂದೆ ನೋಡ್ತೇವೆ 10ನೇ ವಾಕ್ಯದಲ್ಲಿ ವೈರಿಗಳಾಗಿದ್ದಾಗ. ನೋಡಿ, ನಾವು ಏನೆಲ್ಲ ಆಗಿದ್ದೆವು ಹಿಂದಿನ ಕಾಲದಲ್ಲಿ ಅಶಕ್ತರಾಗಿದ್ದೆವು, ಭಕ್ತಿಹೀನರಾಗಿದ್ದೆವು, ಅಪಕಾರಿಗಳಾಗಿದ್ದೆವು, ಪಾಪಿಗಳಾಗಿದ್ದೆವು, ವೈರಿಗಳಾಗಿದ್ದೆವು, ಅನೀತಿವಂತರಾಗಿದ್ದೆವು. ಇಷ್ಟೆಲ್ಲ ಆಗಿದ್ದಾಗಲೂ ಕ್ರಿಸ್ತನು ನಮಗೋಸ್ಕರ ಪ್ರಾಣ ಕೊಟ್ಟಿದ್ದಾನೆ. ಇದನ್ನು ನಾವು ನೆನೆಸಿಕೊಳ್ಳತಕ್ಕಂಥವರಾಗಿದ್ದೇವೆ ಎಂಬುದಾಗಿ ದೇವರ ವಾಕ್ಯದಲ್ಲಿ ನಾವು ನೋಡುವಂಥವರಾಗಿದ್ದೇವೆ. ದೇವರಿಗೆ ಸ್ತೋತ್ರ ಉಂಟಾಗಲಿ. ಇನ್ನು ಕೂಡ ಎಫೆಸ ಪತ್ರಿಕೆಗೆ ನಾವು ಮರಳಿ ಬರುವಂಥ ಸಮಯದಲ್ಲಿ 5ನೇ ಅಧ್ಯಾಯ ಅದರ 8ನೇ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ನೀವು ಹಿಂದಿನ ಕಾಲದಲ್ಲಿ ಕತ್ತಲೆಯಾಗಿದ್ದೀರಿ, ಆದರೆ ಈಗ ನೀವು ಕ್ರಿಸ್ತನಲ್ಲಿದ್ದು ಬೆಳಕಾಗಿದ್ದೀರಿ. ದೇವರಿಗೆ ಸ್ತೋತ್ರ ಉಂಟಾಗಲಿ. ಈಗ ಹಿಂದಿನ ಕಾಲದಲ್ಲಿ ನಾವು ಕತ್ತಲೆಯಾಗಿದ್ದೆವು, ಕತ್ತಲೆಯಲ್ಲಿ ಇದ್ದೆವು ಮಾತ್ರವಲ್ಲ, ನಾವೇ ಕತ್ತಲೆಯಾಗಿದ್ದೆವು ಎಂಬುದಾಗಿ. ಈಗ ನಾವೇನಾಗಿದ್ದೇವೆ? ಕ್ರಿಸ್ತನಲ್ಲಿದ್ದು ನಾವು ಬೆಳಕಿನಲ್ಲಿ ಇದ್ದೇವೆ ಮಾತ್ರವಲ್ಲ, ನಾವು ಲೋಕದಲ್ಲಿ ಬೆಳಕಾಗಿದ್ದೇವೆ. ಸ್ವಾಮಿ ಹೇಳಿದ್ದಾರೆ, ನೀವು ಲೋಕಕ್ಕೆ ಬೆಳಕಾಗಿದ್ದೀರಿ. ನಮಗೆ ಸ್ವಂತ ಬೆಳಕು ಇಲ್ಲ ನಿಜ, ಆದರೂ ಕೂಡ ಕ್ರಿಸ್ತನ ಬೆಳಕು ನಮ್ಮ ಮೇಲೆ ಪ್ರತಿಫಲನಗೊಳ್ಳುವುದರಿಂದ ನಾವು ಲೋಕಕ್ಕೆ ಬೆಳಕನ್ನು ಕೊಡುವಂಥವರಾಗಿದ್ದೇವೆ. ನೋಡಿ, ಚಂದ್ರನಿಗೆ ಸ್ವಂತ ಬೆಳಕು ಇಲ್ಲ. ಚಂದ್ರ ಒಂದು ಗ್ರಹ, ಅದು ಉಪಗ್ರಹ, ಆದರೆ ಅದನ್ನು ಗ್ರಹದ ಪಟ್ಟಿಯಲ್ಲಿ ಸೇರಿಸ್ಬೋದು, ಅದಕ್ಕೆ ಬೆಳಕಿಲ್ಲ. ಆದರೆ ಸೂರ್ಯನಿಗೆ ಬೆಳಕುಂಟು. ಸೂರ್ಯ ನಕ್ಷತ್ರ ಇವುಗಳೆಲ್ಲ ನಕ್ಷತ್ರಗಳ ಸಾಲಿನಲ್ಲಿ ಬರುವಂಥದ್ದು, ಅದಕ್ಕೆ ಸ್ವಂತ ಬೆಳಕುಂಟು, ಅದು ಉರಿಯುವಂಥದ್ದು. ಹಗಲಲ್ಲಿ ಸೂರ್ಯ ಬೆಳಕು ಕೊಡ್ತಾನೆ, ರಾತ್ರಿ ಚಂದ್ರನ ಒಂದು ಮಂದವಾದ ಬೆಳಕು ಬರ್ತದೆ. ಪ್ರಖರವಾದ ಬೆಳಕು ಬರದಿದ್ದರೂ ಕೂಡ ಮಂದವಾದ ಬೆಳಕು ಬರ್ತದೆ. ಆದರೆ ಚಂದ್ರನಿಂದ ಬೆಳಕು ಹೇಗೆ ಬರ್ತದೆ? ಚಂದ್ರನಿಗೆ ಸ್ವಂತ ಬೆಳಕಿಲ್ಲವಲ್ಲ, ಆದರೆ ಚಂದ್ರನ ಮೇಲೆ ಸೂರ್ಯನ ಬೆಳಕು ಬೀಳುವುದರಿಂದ ಅದು ಆ ಸೂರ್ಯನ ಬೆಳಕನ್ನು ಪ್ರತಿಫಲನಗೊಳಿಸುವುದರಿಂದ ರಾತ್ರಿ ನಮಗೆ ಬೆಳಕನ್ನು ಕೊಡ್ತದೆ. ಹಾಗೆ ಯೇಸು ಸ್ವಾಮಿ ಲೋಕಕ್ಕೆ ಬೆಳಕಾಗಿದ್ದಾರೆ. ಈಗ ಲೋಕಕ್ಕೆ ಬೆಳಕಾಗಿರುವಂಥ ಯೇಸು ಸ್ವಾಮಿಯ ಬೆಳಕು ನಮ್ಮ ಮೇಲೆ ಬಿದ್ದು, ಆ ಬೆಳಕು ನಾವು ಪ್ರತಿಫಲನಗೊಳಿಸುವಾಗ ನಾವು ಕೂಡ ಏನಾಗಿದ್ದೇವೆ? ಬೆಳಕಾಗಿದ್ದೇವೆ. ದೇವರ ಪರಿಶುದ್ಧವಾದಂಥ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಹಾಗಾದರೆ ನಾವು ಹಿಂದಿನ ಕಾಲದಲ್ಲಿ ಕತ್ತಲೆಯಾಗಿದ್ದೆವು, ಈಗ ನಾವು ಲೋಕದಲ್ಲಿ ಬೆಳಕಾಗಿದ್ದೇವೆ. ನಾವು ಇದನ್ನು ಜ್ಞಾಪಕ ಮಾಡಿಕೊಳ್ಳತಕ್ಕಂಥವರಾಗಿದ್ದೇವೆ. ದೇವರಿಗೆ ಸ್ತೋತ್ರ ಉಂಟಾಗಲಿ. ನಾವು ಇದನ್ನು ನೆನಪಿನಲ್ಲಿ ಇಟ್ಟುಕೊಳ್ಳತಕ್ಕಂಥವರಾಗಿದ್ದೇವೆ. ದೇವರಿಗೆ ಸ್ತೋತ್ರ. ಇದನ್ನು ಯಾವಾಗಲೂ ನೆನೆಸ್ಕೊಳ್ಬೇಕು. ನಾನು ಕತ್ತಲೆಯಾಗಿದ್ದೆ, ಈಗ ನಾನು ಬೆಳಕಾಗಿದ್ದೇನೆ. ಸ್ವಾಮಿ ಅದನ್ನೇ ಹೇಳ್ತಿದ್ದಾರೆ, ನೆನೆಸಿಕೊಳ್ಳಿರಿ, ನನ್ನನ್ನು ನೆನೆಸಿಕೊಳ್ಳಿರಿ. ಯೇಸು ಸ್ವಾಮಿಯ ಶರೀರ ಮತ್ತು ರಕ್ತವನ್ನು ನಾವು ನೆನೆಸಿಕೊಳ್ಳುವಂಥವರಾಗಿರೋಣ. ಅವರು ನಮ್ಮನ್ನು ಕತ್ತಲೆಯಲ್ಲಿ ಇದ್ದಂಥ ನಮ್ಮನ್ನು ಹೇಗೆ ಬೆಳಕಿಗೆ ತಂದಿದ್ದಾರೆ, ಕತ್ತಲೆಯಾಗಿದ್ದ ನಮ್ಮನ್ನು ತನ್ನ ಶರೀರ ಮತ್ತು ರಕ್ತವನ್ನು ಸಮರ್ಪಿಸುವುದರ ಮೂಲಕ ಬೆಳಕನ್ನಾಗಿ ಮಾರ್ಪಡಿಸಿದ್ದಾನೆ ಎಂಬುದನ್ನು ನಾವು ನೆನೆಸಿಕೊಳ್ಳುವಂಥವರಾಗಿರೋಣ. ದೇವರಿಗೆ ಸ್ತೋತ್ರ ಉಂಟಾಗಲಿ. ಈಗ ಯೆಶಾಯನ ಪ್ರವಾದನ ಗ್ರಂಥಕ್ಕೆ ಬರುವಂಥ ಸಮಯದಲ್ಲಿ ನಾವು ನೋಡುವಂಥವರಾಗಿದ್ದೇವೆ. ಯೆಶಾಯನ ಪ್ರವಾದನ ಗ್ರಂಥ 53ನೇ ಅಧ್ಯಾಯದಲ್ಲಿ 3ರಿಂದ 11ರವರೆಗಿನ ವಾಕ್ಯಗಳಲ್ಲಿ ನಾವು ನೋಡುವಂಥ ಸಮಯದಲ್ಲಿ ಅಲ್ಲಿ ನಾವು ಕರ್ತನು ಯಾವ ರೀತಿಯಾಗಿ ನಮ್ಮನ್ನು ವಿಮೋಚಿಸಿದ್ದಾನೆ ಎಂಬುದನ್ನು ಸವಿಸ್ತಾರವಾಗಿ ನೋಡಲಿಕ್ಕೆ ಸಾಧ್ಯವಾಗ್ತದೆ. ದೇವರಿಗೆ ಸ್ತೋತ್ರ ಉಂಟಾಗಲಿ.
ನಮಗಾಗಿ ಅವರು ಏನೆಲ್ಲ ಅನುಭವಿಸಿದ್ದಾರೆ ನೋಡಿ. 3ನೇ ವಾಕ್ಯದಲ್ಲಿ ಅವನು ಧಿಕ್ಕರಿಸಲ್ಪಟ್ಟವನು, ಮನುಷ್ಯರು ಸೇರಿಸಿಕೊಳ್ಳದವನು, ಸಂಕಷ್ಟಕ್ಕೊಳಗಾದವನು, ವ್ಯಾಧಿ ಪೀಡಿತನು, ಜನರು ಮುಖವನ್ನು ಓರೆ ಮಾಡಿಕೊಳ್ಳುವ ಧಿಕ್ಕಾರಕ್ಕೆ ಒಳಗಾದವನು ಆಗಿದ್ದನು. ನಾವು ಅವನನ್ನು ಲಕ್ಷ್ಯಕ್ಕೆ ತರಲಿಲ್ಲ. ನೋಡಿ, ನಮಗೋಸ್ಕರ ಈ ಎಲ್ಲ ಅನುಭವಗಳ ಮೂಲಕ ಯೇಸು ಸ್ವಾಮಿ ದಾಟಿ ಹೋಗ್ತಾ ಇದ್ದಾರೆ. ಮತ್ತೆ ನೋಡ್ತೇವೆ 4ನೇ ವಾಕ್ಯದಲ್ಲಿ, ನಿಜವಾಗಿಯೂ ನಮ್ಮ ಸಂಕಷ್ಟಗಳನ್ನು ಅನುಭವಿಸಿದನು, ಅವನು ಹೊತ್ತ ಹೊರೆಯು ನಮ್ಮ ಸಂಕಟವೇ ಹೌದು. ನೋಡಿ, ನಮ್ಮ ಸಂಕಷ್ಟಗಳನ್ನು ಯೇಸು ಸ್ವಾಮಿ ಅನುಭವಿಸಿದ್ದಾನೆ ಎಂಬುದನ್ನು ನಾವು ನೆನೆಸಿಕೊಳ್ಳಬೇಕಾಗಿದೆ. ದೇವರಿಗೆ ಸ್ತೋತ್ರ ಉಂಟಾಗಲಿ. ನಾವೇನು ವಿಚಾರ ಮಾಡಿದ್ದೇವೆ? ನಾವಾದರೂ ಅವನು ದೇವರಿಂದ ಬಾಧಿತನು, ಪೆಟ್ಟು ತಿಂದವನು, ಕೂಗಿಸಲ್ಪಟ್ಟವನು ಎಂದು ಭಾವಿಸಿಕೊಂಡೆವು. ನಾವು ಅನೇಕ ರೀತಿಯಲ್ಲಿ ತಪ್ಪಾಗಿ ತಿಳ್ಕೊಂಡಿದ್ದೇವೆ. ಅವುಗಳನ್ನು ಬಿಟ್ಟು ನಮಗೋಸ್ಕರ ನಮ್ಮ ಸಂಕಷ್ಟಗಳನ್ನು ಆತ ಅನುಭವಿಸಿದ್ದಾನೆ ಎಂಬುದಾಗಿ ನಾವು ತಿಳಿದುಕೊಳ್ಳಬೇಕಾಗಿದೆ. 5ನೇ ವಾಕ್ಯದಲ್ಲಿ, ನಮ್ಮ ದ್ರೋಹಗಳ ದೆಸೆಯಿಂದ ಅವನಿಗೆ ಗಾಯವಾಯಿತು, ನಮ್ಮ ಅಪರಾಧಗಳ ನಿಮಿತ್ತ ಅವನು ಜಜ್ಜಲ್ಪಟ್ಟನು, ನಮಗೆ ಸುಕ್ಷೇಮವನ್ನು ಉಂಟು ಮಾಡುವ ದಂಡನೆಯನ್ನು ಅವನು ಅನುಭವಿಸಿದನು, ಅವನ ಬಾಸುಂಡೆಗಳಿಂದ ನಮಗೆ ಗುಣವಾಯಿತು. ದೇವರಿಗೆ ಸ್ತೋತ್ರ. ನಮ್ಮ ಅಪರಾಧಗಳ ದೆಸೆಯಿಂದ, ನಮ್ಮ ಪಾಪಗಳ ದೆಸೆಯಿಂದ ಯೇಸು ಸ್ವಾಮಿಗೆ ಗಾಯವಾಯಿತು. ನಮ್ಮ ಅಪರಾಧಗಳಿಂದನೇ ಅವರು ಜಜ್ಜಲ್ಪಟ್ಟರು. ದೇವರಿಗೆ ಸ್ತೋತ್ರ. ನಮಗೆ ಸುಕ್ಷೇಮವನ್ನು ಉಂಟು ಮಾಡುವ ದಂಡನೆಯನ್ನು ಅವರು ಅನುಭವಿಸಿದ್ದಾರೆ. ಆತನ ಬಾಸುಂಡೆಗಳಿಂದ ನಮಗೆ ಸೌಖ್ಯವಾಯಿತು. ಇದನ್ನು ನಾವು ನೆನೆಸಿಕೊಳ್ಳಬೇಕಾಗಿದೆ. ದೇವರಿಗೆ ಸ್ತೋತ್ರ. ಇನ್ನು 6ನೇ ವಾಕ್ಯದಲ್ಲಿ, ನಾವೆಲ್ಲರೂ ಕುರಿಗಳಂತೆ ದಾರಿ ತಪ್ಪಿ ತೊಳಲುತ್ತಿದ್ದೆವು, ಪ್ರತಿಯೊಬ್ಬನು ತನ್ನ ದಾರಿಯನ್ನು ಹಿಡಿಯುತ್ತಿದ್ದನು, ನಮ್ಮೆಲ್ಲರ ದೋಷ ಫಲವನ್ನು ಯೆಹೋವನು ಅವನ ಮೇಲೆ ಹಾಕಿ. ನೋಡಿ, ನಾವೆಲ್ಲ ದಾರಿ ತಪ್ಪಿ ನಡೀತಾ ಇದ್ದೆವು. ನಾವೆಲ್ಲರೂ ಏನಾಗಿದ್ದೆವು? ನಮ್ಮ ದಾರಿಗಳಲ್ಲಿ ನಡೀತಾ ಇದ್ದೆವು, ದೇವರ ದಾರಿಯಲ್ಲಿ ನಡೀತಿರಲಿಲ್ಲ. ಈಗ ನಮ್ಮೆಲ್ಲರ ದೋಷ ಫಲವನ್ನು ತಂದೆಯಾದ ದೇವರು ನಮ್ಮ ಕರ್ತನಾಗಿರುವ ಯೇಸು ಸ್ವಾಮಿಯ ಮೇಲೆ ಹಾಕಿದ್ದಾರೆ. ಇದನ್ನು ನಾವು ನೆನೆಸಿಕೊಳ್ಳಬೇಕಾಗಿದೆ. ದೇವರಿಗೆ ಸ್ತೋತ್ರ. ಇನ್ನು 7ನೇ ವಾಕ್ಯದಲ್ಲಿ, ಆತನು ಬಾಧೆಗೆ ಒಳಗಾಗಿ ತನ್ನನ್ನು ತಗ್ಗಿಸಿಕೊಂಡನು, ಬಾಯಿ ತೆರೆಯಲಿಲ್ಲ. ವಧ್ಯಸ್ಥಾನಕ್ಕೆ ಒಯ್ಯಲ್ಪಡುವ ಕುರಿಯಂತೆಯೂ ಉಣ್ಣೆ ಕತ್ತರಿಸುವವರ ಮುಂದೆ ಮೌನವಾಗಿರುವ ಕುರಿಯ ಹಾಗೂ ಇದ್ದನು. ನೋಡಿ, ನಮಗೋಸ್ಕರ ಅವರು ಏನು ಮಾಡಿದ್ದಾರೆ? ಸ್ವಯಂ ಒಪ್ಪಿಸಿಕೊಡ್ತಾ ಇದ್ದಾರೆ. ಅವರು ಮರಣದಿಂದ ತನ್ನನ್ನು ತಪ್ಪಿಸ್ಕೊಳ್ಳಿಕ್ಕೆ ಮನಸ್ಸು ಮಾಡಲಿಲ್ಲ. ನೋಡಿ, ಅವರು ನಮಗೋಸ್ಕರವೇ ಮನುಷ್ಯರಾಗಿ ಭೂಮಿಗೆ ಬಂದಿದ್ದಾರೆ. ನಮಗೋಸ್ಕರ ಸಾಯೋದಕ್ಕೋಸ್ಕರವೇ ಭೂಮಿಯಲ್ಲಿ ಮನುಷ್ಯರಾಗಿ ಬಂದಿದ್ದಾರೆ. ಇದನ್ನು ನಾವು ತಿಳಿದುಕೊಳ್ಬೇಕು. ಅವರು ಈ ಭೂಮಿಗೆ ಮನುಷ್ಯರಾಗಿ ಬಂದಾಗ ಅವರು ಮನುಷ್ಯರಾಗಿ ಪ್ರಾರ್ಥನೆ ಮಾಡ್ತಿದ್ದಾರೆ, ತಂದೆ ನಿನ್ನ ಚಿತ್ತವಾದರೆ ಈ ಪಾತ್ರೆಯನ್ನು ನನ್ನಿಂದ ತೊಲಗಿಸು, ಹೇಗೂ ನನ್ನ ಚಿತ್ತವಲ್ಲ ನಿನ್ನ ಚಿತ್ತ ನೆರವೇರಲಿ. ದೇವರಿಗೆ ಸ್ತೋತ್ರ. ಅವ್ರು ಏನು ಮಾಡ್ತಿದ್ದಾರೆ? ಒಪ್ಪಿಸಿ ಕೊಡ್ತಾ ಇದ್ದಾರೆ. ಅವರು ಮರಣದಿಂದ ತಪ್ಪಿಸಿಕೊಳ್ಳಲಿಕ್ಕೆ ಹೋಗ್ತಾ ಇಲ್ಲ. ದೇವರಿಗೆ ಸ್ತೋತ್ರ. ಇನ್ನು ಹಾಗೆ ಮುಂದುವರಿಯುವಾಗ ಆತ ನಮ್ಮ ದ್ರೋಹಗಳ ದೆಸೆಯಿಂದ, ನಮ್ಮ ದ್ರೋಹಗಳಿಂದ ಅವರು ಏನಾಗ್ತಾ ಇದ್ದಾರೆ? ಅವರಿಗೆ ಪೆಟ್ಟು ಬೀಳ್ತಾ ಇದೆ. ನಮಗೋಸ್ಕರ ಅವರು ಮರಣ ಹೊಂದ್ತಾ ಇದ್ದಾರೆ. 9ನೇ ವಾಕ್ಯದಲ್ಲಿ ನಮಗೋಸ್ಕರ ಅವರು ಮರಣ ಹೊಂದುತ್ತಾ ಇದ್ದಾರೆ. ದೇವರಿಗೆ ಸ್ತೋತ್ರ. ಇನ್ನು 10ನೇ ವಾಕ್ಯದಲ್ಲಿ ನಮಗೋಸ್ಕರ ಪ್ರಾಯಶ್ಚಿತವಾಗಿ, ಅಲ್ಲಿ ನಾವು ನೋಡ್ತಾ ಇದ್ದೇವೆ 10ನೇ ವಾಕ್ಯದಲ್ಲಿ, ಇವನು ತನ್ನ ಆತ್ಮವನ್ನು ಪ್ರಾಯಶ್ಚಿತ್ತ ಯಜ್ಞಕ್ಕಾಗಿ ಒಪ್ಪಿಸಿದ ಮೇಲೆ, ನೋಡಿ, ನಮಗೋಸ್ಕರ ಪ್ರಾಯಶ್ಚಿತ್ತವಾಗಿ ಅವರು ತಮ್ಮನ್ನು ತಾವೇ ಒಪ್ಪಿಸಿಕೊಡ್ತಾ ಇದ್ದಾರೆ. ಹಾಗಾದರೆ ನನ್ನ ಪ್ರೀತಿಯ ಸಹೋದರ ಸಹೋದರಿಯರೇ, ಇದನ್ನೆಲ್ಲ ನಾವು ನೆನೆಸಿಕೊಳ್ಳಬೇಕಾಗಿದೆ. ನಮಗೋಸ್ಕರವೇ ಅವರು ನಮ್ಮ ಸಂಕಷ್ಟಗಳನ್ನು ಅನುಭವಿಸ್ತಾ ಇದ್ದಾರೆ, ನಮಗೋಸ್ಕರ ಪೆಟ್ಟು ತಿಂತಿದ್ದಾರೆ, ನಮಗೋಸ್ಕರ ಅವರು ಪ್ರಾಯಶ್ಚಿತ್ತ ಯಜ್ಞವಾಗಿ ತಮ್ಮನ್ನು ಅರ್ಪಿಸಿಕೊಳ್ತಾ ಇದ್ದಾರೆ. ಇದನ್ನು ನಾವು ಜ್ಞಾಪಿಸಿಕೊಳ್ಳಬೇಕಾಗಿದೆ. ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಎಫೆಸ ಪತ್ರಿಕೆಯಲ್ಲಿ ನಾವು ತಿರುಗಿ ಬರುವಂಥ ಸಮಯದಲ್ಲಿ ಅದರ 2ನೇ ಅಧ್ಯಾಯ 5ನೇ ವಾಕ್ಯದಲ್ಲಿ ನಾವು ಈ ಪ್ರಕಾರವಾಗಿ ಓದುವಂಥವರಾಗಿದ್ದೇವೆ. ದೇವರಿಗೆ ಸ್ತೋತ್ರ ಉಂಟಾಗಲಿ. ಅಪರಾಧಗಳ ದೆಸೆಯಿಂದ ಸತ್ತವರಾಗಿದ್ದ ನಮ್ಮನ್ನು ಕ್ರಿಸ್ತನೊಂದಿಗೆ ಬದುಕಿಸಿದನು, ಕೃಪೆಯಿಂದಲೇ ರಕ್ಷಣೆ ಹೊಂದಿದವರಾಗಿದ್ದೀರಿ. ಹಾಗಾದರೆ ದೇವರು ಕೃಪೆಯಿಂದ ನಮ್ಮನ್ನು ರಕ್ಷಿಸ್ತಿದ್ದಾನೆ. ಅಪರಾಧಗಳ ದೆಸೆಯಿಂದ ಸತ್ತಿದ್ದ ನಮ್ಮನ್ನು ಯೇಸು ಕ್ರಿಸ್ತನ ಮೂಲಕವಾಗಿ ತಂದೆಯಾದ ದೇವರು ಬದುಕಿಸುತ್ತಾ ಇದ್ದಾನೆ. ಇದನ್ನು ನಾವು ನೆನೆಸಿಕೊಳ್ಳಬೇಕು. ಒಂದು ಕಾಲದಲ್ಲಿ ಸತ್ತವರಾಗಿದ್ದೆವು, ಒಂದು ಕಾಲದಲ್ಲಿ ಅಪರಾಧಗಳ ನಿಮಿತ್ತ ಸತ್ತವರು ಮಾತ್ರವಲ್ಲ, ಶಿಕ್ಷೆಗೆ ಗುರಿಯಾಗಿದ್ದೆವು. ಈಗ ಕೃಪೆಯಿಂದ ದೇವರು ನಮ್ಮನ್ನು ರಕ್ಷಿಸಿದ್ದಾನೆ. ಕಡೆದಾಗಿ ವಾಕ್ಯವನ್ನು ಓದಿಕೊಳ್ಳುವಂಥವರಾಗಿರೋಣ. 2 ತಿಮೋಥೆಯ ಪತ್ರಿಕೆಯಲ್ಲಿ ಬರುವಂಥ ಸಮಯದಲ್ಲಿ ಅದರ 2ನೇ ಅಧ್ಯಾಯ ಅದರ 8ನೇ ವಾಕ್ಯದಲ್ಲಿ ನಾವು ಈ ಪ್ರಕಾರವಾಗಿ ಓದುತ್ತೇವೆ. ಸತ್ತವರೊಳಗಿಂದ ಎಬ್ಬಿಸಲ್ಪಟ್ಟವನು, ದಾವಿದನ ವಂಶದವನೂ ಆಗಿರುವ ಯೇಸು ಕ್ರಿಸ್ತನನ್ನು ಜ್ಞಾಪಕ ಮಾಡಿಕೋ. ನಾವೇನು ನೆನೆಸಿಕೊಳ್ಳಬೇಕಾಗಿದೆ? ಈ ಯೇಸು ಸ್ವಾಮಿ ನನಗೋಸ್ಕರವೇ ಸತ್ತರು, ನನಗೋಸ್ಕರವೇ ಸಮಾಧಿಯಾದರು, ಆದರೆ ಅವರು ಮರಣವನ್ನು ಜಯಿಸಿ ಎದ್ದು ಬಂದಿದ್ದಾರೆ. ದೇವರಿಗೆ ಸ್ತೋತ್ರ. ಆ ಯೇಸು ಕ್ರಿಸ್ತನನ್ನು, ದಾವಿದನ ವಂಶದವನೂ ಆಗಿರುವ ಯೇಸು ಕ್ರಿಸ್ತನನ್ನು ಜ್ಞಾಪಕ ಮಾಡಿಕೋ. ನಾವು ನಮ್ಮ ಅನುದಿನದ ಜೀವಿತದಲ್ಲಿ ಯೇಸು ಕ್ರಿಸ್ತನನ್ನು ನೆನೆಸಿಕೊಂಡು ನಮ್ಮ ಆತ್ಮಿಕ ಜೀವಿತವನ್ನು ನಡೆಸುವಂಥವರಾಗಿರೋಣ. ಅವರು ಎಷ್ಟು ದಂಡನೆ ಕಷ್ಟ ಅನುಭವಿಸಿ ನಮ್ಮನ್ನು ರಕ್ಷಿಸಿದ್ದಾರೆ ನೆನೆಸಿಕೊಳ್ಳೋಣ. ನಾವು ಆತನನ್ನು ಜ್ಞಾಪಿಸಿಕೊಳ್ಳುವಾಗ
ನೋಡಿ, ಆತ ಸತ್ತು ಹೋಗಲಿಲ್ಲ, ಆತ ಮರಣವನ್ನು ಜಯಿಸಿ ಎದ್ದು ಬಂದಿದ್ದಾನೆ. ಆತ ನಮ್ಮನ್ನು ಆಶೀರ್ವದಿಸ್ತಾನೆ. ಜಯಕರವಾದಂಥ ಆತ್ಮಿಕ ಜೀವಿತ ನಡೆಸಲಿಕ್ಕೆ ದೇವರು ನಮಗೆ ಸಹಾಯ ಮಾಡ್ತಾನೆ. ಎಲ್ಲ ಸೈತನ ಹೋರಾಟಗಳಿಂದ ನಮಗೆ ಒಂದು ಜಯ ಕೊಟ್ಟು ಅದ್ಭುತವಾಗಿ ನಮ್ಮನ್ನು ನಡೆಸ್ತಾನೆ. ನಮ್ಮ ಕರ್ತನು ನಮಗೋಸ್ಕರ ಇಷ್ಟೆಲ್ಲ ಕಷ್ಟ ಅನುಭವಿಸಿದ್ದಾರೆ, ಇಷ್ಟೆಲ್ಲ ಕಷ್ಟ ಅನುಭವಿಸಿ ನಮ್ಮನ್ನು ರಕ್ಷಿಸಿದ್ದಾರೆ. ಹಾಗಾದರೆ ವಾಕ್ಯದಲ್ಲಿ ನೋಡ್ತೇವೆ, ಮಗನನ್ನೇ ಉಳಿಸಿಕೊಳ್ಳೋದು, ಸ್ವಂತ ಮಗನನ್ನೇ ಉಳಿಸಿಕೊಳ್ಳದೆ ನಮಗೋಸ್ಕರ ಕೊಟ್ಟು ಬಿಟ್ಟನಲ್ಲ, ಮಗನನ್ನೇ ಕೊಟ್ಟ ಮೇಲೆ ಸಮಸ್ತವನ್ನೂ ದಯಪಾಲಿಸದೇ ಇರುವನೇ. ನಮಗೆಲ್ಲವನ್ನ ಕೊಡಲಿಕ್ಕೆ ಆತ ಶಕ್ತನಾಗಿದ್ದಾನೆ, ಎಲ್ಲವನ್ನ ಕೊಡಲಿಕ್ಕೆ ಮನಸ್ಸುಳ್ಳವನಾಗಿದ್ದಾನೆ. ದೇವರಿಗೆ ಸ್ತೋತ್ರ ಉಂಟಾಗಲಿ. ಹೌದಾ, ಯೇಸು ಸ್ವಾಮಿ ಇಷ್ಟು ಕಷ್ಟ ಅನುಭವಿಸಿ, ಇಷ್ಟು ಬಾಧೆ ಅನುಭವಿಸಿ, ಮರಣ ಅನುಭವಿಸಿ ನಮ್ಮನ್ನು ರಕ್ಷಿಸಿದ್ದಾರೆ. ಹಾಗಾದರೆ ಯೇಸು ಸ್ವಾಮಿ ಬದುಕಿ ಎದ್ದು ಬಂದಿರುವುದರಿಂದ ನಮ್ಮನ್ನು ಆಶೀರ್ವದಿಸಿ ನಡೆಸಲಿಕ್ಕೆ ಶಕ್ತನಾಗಿದ್ದಾನೆ ಎಂಬುದಾಗಿ ಹೌದು ನಾವು ತಿಳಿದುಕೊಳ್ಳುವಂಥವರಾಗಿರೋಣ. ದೇವರ ಕರಗಳಲ್ಲಿ ಒಪ್ಪಿಸಿಕೊಡೋಣ. ದೇವರ ವಾಕ್ಯಗಳ ಮೂಲಕ ಎಲ್ಲರನ್ನ ಆಶೀರ್ವಾದ ಮಾಡಲಿ. ನಾವು ಪ್ರಾರ್ಥಿಸೋಣ. ಮಹಾಪರಿಶುದ್ಧನಾಗಿರುವಂಥ ನಮ್ಮ ಪರಲೋಕದಲ್ಲಿರುವ ತಂದೆಯಾಗಿರುವ ದೇವರೇ, ನಿನ್ನ ಪರಿಶುದ್ಧ ನಾಮಕ್ಕಾಗಿ ಸ್ತೋತ್ರಗಳನ್ನು ಸಲ್ಲಿಸುವರಾಗಿದ್ದೇವೆ. ಮತ್ತೊಮ್ಮೆ ನಿನ್ನ ಪಾದಗಳ ಬಳಿಗೆ ಬರಲಿಕ್ಕೆ ನಮಗೆ ಕೃಪೆ ಕೊಟ್ಟಿರುವುದಕ್ಕಾಗಿ ನಿನಗೆ ಸ್ತೋತ್ರ. ಸ್ವಲ್ಪ ಸಮಯ ನಾವು ನಿನ್ನನ್ನು ಹಾಡಿ ಆರಾಧಿಸುವಂತೆ, ಹೌದು ಪ್ರಾರ್ಥಿಸುವಂತೆ ಸಹಾಯ ಮಾಡಿದ್ದಿ. ನಿನ್ನ ವಾಕ್ಯಗಳ ಮೂಲಕ ಮಾತನಾಡಿದ್ದಿ. ಹೌದು ಯೇಸು ಸ್ವಾಮಿ, ನಿನ್ನ ಶರೀರ ಮತ್ತು ರಕ್ತವನ್ನು, ನಿನ್ನ ಮರಣ ಪುನರುತ್ಥಾನಗಳನ್ನು ನಾವು ನೆನೆಸಿಕೊಳ್ಳಬೇಕು ಎಂಬುದಾಗಿ ನಿನ್ನ ವಾಕ್ಯದಿಂದ ಕೇಳಿದ್ದೇವೆ. ಹೌದು, ನಿನ್ನ ವಾಕ್ಯಗಳ ಪ್ರಕಾರವಾಗಿ ಹೌದು ಸ್ವಾಮಿ, ನಾವು ನಿನ್ನ ಮರಣ ಪುನರುತ್ಥಾನಗಳನ್ನು ನೆನೆಸಿಕೊಳ್ಳುವಾಗ ಶರೀರ ರಕ್ತವನ್ನು ನೀನು ಅನುಭವಿಸಿದ ಕಷ್ಟಗಳನ್ನು ನೆನೆಸಿಕೊಂಡು ಹೌದು ಸ್ವಾಮಿ, ನಂಬಿಗಸ್ತರಾಗಿ ನಾವು ನಡೆಯುವಾಗ ನಮ್ಮ ಪ್ರತಿಯೊಂದು ಅಗತ್ಯಗಳನ್ನು ಪೂರೈಸುವ ದೇವರು, ಅದಕ್ಕಿಂತಲೂ ಮೇಲಾಗಿ ನಮಗೆ ಪ್ರತಿಯೊಂದು ಕಾರ್ಯಗಳಲ್ಲಿ ಜಯ ಕೊಟ್ಟು ನಡೆಸುವ ದೇವರು. ಹೌದು, ಅಂಧಕಾರಗಳ ಮೇಲೆ, ಸೈತಾನ ಶಕ್ತಿಗಳ ಮೇಲೆ, ಎಲ್ಲ ಹೋರಾಟಗಳ ಮೇಲೆ, ಎಲ್ಲ ಸಂಘರ್ಷಗಳಲ್ಲಿ ನಮಗೆ ಜಯ ಕೊಟ್ಟು ನಡೆಸುವ ದೇವರು ನೀನಾಗಿದ್ದಿ. ನಿನ್ನ ಪರಿಶುದ್ಧವಾದ ಕರಗಳಲ್ಲಿ ಪ್ರತಿಯೊಬ್ಬೊಬ್ಬರನ್ನು ಒಪ್ಪಿಸಿಕೊಡ್ತಾ ಇದ್ದೇನೆ. ಇವತ್ತು ಆರಾಧನಾ ಕೂಟದಲ್ಲಿ ವಿವಿಧ ಮಾಧ್ಯಮಗಳ ಮೂಲಕ ಸೇರಿ ಭಾಗವಹಿಸ್ತಿರುವ ಎಲ್ಲರನ್ನ ನೀನು ಆಶೀರ್ವಾದ ಮಾಡು. ಅವರಿರುವಂಥ ಸ್ಥಳದಲ್ಲಿ ಅವ್ರನ್ನ ಬಲಪಡಿಸು. ನಿನ್ನ ಪವಿತ್ರ ಆತ್ಮನಿಂದ ಅವರನ್ನು ತುಂಬಿಸಿ ನಡೆಸಪ್ಪ. ನಿನ್ನ ಕರಗಳಲ್ಲಿ ಒಪ್ಪಿಸಿದ್ದೇವೆ. ಹಾಗೆ ಕರ್ತನೆ, ನಿನ್ನ ಬರೋಣ ಹತ್ತಿರವಾಗಿದೆ. ನಿನ್ನ ಬರೋಣಕ್ಕೆ ಸಿದ್ಧರಾಗಿ ಜೀವಿಸಲಿಕ್ಕೆ ಒಬ್ಬೊಬ್ಬರಿಗೆ ನೀನು ಸಹಾಯ ಮಾಡು. ಲೋಕದಾದ್ಯಂತ ನಡೀತಿರುವಂಥ ಆರಾಧನಾ ಕೂಟಗಳನ್ನು, ದೇವಜನರ ಎಲ್ಲ ಆತ್ಮಿಕ ಕೂಟಗಳನ್ನು ನೀನು ಆಶೀರ್ವಾದ ಮಾಡು. ನಿನ್ನ ಬರೋಣವಾಗಿರುವುದಾದರೆ ನಾವು ನಿನ್ನೊಂದಿಗೆ ಇರುವಂತೆ, ನಿನ್ನ ಬರೋಣಕ್ಕೆ ಇನ್ನೂ ಕೂಡ ಸಮಯ ಇರುವುದಾದರೆ ತಿರುಗಿ ನಾವೆಲ್ಲರೂ ಒಟ್ಟಿಗೆ ಸೇರಿ ನಿನ್ನನ್ನು ಆರಾಧಿಸುವಂತೆ ನೀನು ಸಹಾಯ ಮಾಡು. ಎಲ್ಲ ಘನಮಾನ ಮಹಿಮೆ ತಂದೆಯ ದೇವರಿಗೆ ನಿನಗೆ ಅರ್ಪಿಸಿದ್ದೇವೆ, ಯೇಸು ಕ್ರಿಸ್ತನ ಪರಿಶುದ್ಧ ನಾಮದಲ್ಲಿ ತಂದೆ. ಆಮೇನ್, ಆಮೇನ್. ನಾವು ಅಂತ್ಯ ಆಶೀರ್ವಾದ ಹೊಂದಿಕೊಳ್ಳೋಣ. ನಮ್ಮ ತಂದೆಯಾಗಿರುವ ದೇವರ ಪ್ರೀತಿಯು, ಕರ್ತನಾಗಿರುವ ಯೇಸು ಕ್ರಿಸ್ತನ ಕೃಪೆಯು, ಪವಿತ್ರಾತ್ಮನ ಅನ್ಯೋನ್ಯತೆಯು ಸೇರಿ ಬಂದಿರುವ ಎಲ್ಲರೊಂದಿಗೆ, ವಿವಿಧ ಮೀಡಿಯಾಗಳ ಮೂಲಕ ಆರಾಧನಾ ಕೂಟದಲ್ಲಿ ಭಾಗಿಸಿರುವ ಪ್ರತಿಯೊಬ್ಬೊಬ್ಬರೊಂದಿಗೆ, ಲೋಕದಲ್ಲಿರುವ ಸಮಸ್ತ ದೇವಜನರೊಂದಿಗೆ, ವಿಶೇಷವಾಗಿ ಇವತ್ತು ಕೇಳಲ್ಪಟ್ಟ ವಾಕ್ಯಗಳೊಂದಿಗೆ ಯೇಸು ಕ್ರಿಸ್ತನ ಮರಳಿ ಬರೋಣದವರೆಗೆ ಯಾವಾಗಲೂ ಇರಲಿ. ಆಮೇನ್, ಆಮೇನ್.